ಬಗ್ಗೆ ಪರಿಚಯದ ಕಾರ್ಯಕ್ರಮ ಇವತ್ತಿನ ವಿಶೇಷತೆ. ಅದನ್ನ ನಮ್ಮ ಸಮಾನ ಮನಸ್ಕರು ಆಗಿರ್ತಕ್ಕಂಥ ಮತ್ತು ತುಂಬಾ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ JN ಜಗನ್ನಾಥ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ದೇವುಡು ಅವರ ಪರಿಚಯವನ್ನ, ಅವರಿಗೆ ನುಡಿ ನಮನವನ್ನ ಸಲ್ಲಿಸೋದಕ್ಕೆ ನಮ್ಮೊಂದಿಗೆ ಸಮಾನ ಮನಸ್ಕರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಶ್ರೀ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಆ ಇಬ್ಬರು ಅತಿಥಿಗಳಿಗೆ ವೇದಿಕೆಯ ಪರವಾಗಿ ಮತ್ತು ಭಾಗವಹಿಸಿರುವಂತಹ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಂತಹ ಸ್ವಾಗತವನ್ನ ಕೋರ್ತೇನೆ. ಮತ್ತೆ ಎಂದಿನಂತೆ ಸಾಹಿತ್ಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬಂದು ಪಾಲ್ಗೊಳ್ತಾ ಇದ್ದೀರಾ. ಪಾಲ್ಗೊಳ್ಳುವುದರ ಮೂಲಕ ನಮ್ಮನ್ನ ಇಂತಹ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಪ್ರೋತ್ಸಾಹಿತ ಬಂದಿದ್ದೀರಾ. ಎಲ್ಲ ಶ್ರೋತೃಗಳಿಗೆ, ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ನಾನು ಹೃತ್ಪೂರ್ವಕವಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷ. ಯಾಕೆಂತ ಹೇಳಿದ್ರೆ ಈ ರಂಗನ ಬಗ್ಗೆ ಬಹಳ ದಿನಗಳಿಂದ ಮಾತಾಡಬೇಕು, ಆ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಮತ್ತೆ ಜಗನ್ನಾಥ್ ಸರ್ ಅವರು ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು, ನಂತರ ನಾವು ಮಾತಾಡಿದ್ರೆ ಆಯ್ತು ಅನ್ನುವಂತ ಒಂದು ಆಲೋಚನೆಯಿಂದ ಅವರು ತಮ್ಮ ಕಾರ್ಯಕ್ರಮವನ್ನ ಮುಂದಕ್ಕೆ ತಳ್ತಾ ಬಂದಿದ್ರು. ಈಗಾಗಲೇ ಡಿಸೆಂಬರ್ಗೆ ಬಂದಿದ್ದೀವಿ. ಹಾಗಾಗಿ ಬಹುಶಃ ಈ ಸರಣಿಯ ಕೊನೆಯ ಕಾರ್ಯಕ್ರಮ ಅಂತ ಅನ್ಕೊಳ್ತಾ ಇದ್ದೀನಿ. ಅಂದ್ರೆ ಕನ್ನಡದ ಹಿರಿಯ ಕವಿಗಳ ಬಗ್ಗೆ ಮಾತನಾಡುವಂತ ಸರಣಿ ಕಾರ್ಯಕ್ರಮ. ಮತ್ತೆ ಜನವರಿಯಿಂದ ಹೊಸ ಒಂದು ಇದನ್ನ ಸರಣಿಯನ್ನ ಆರಂಭ ಮಾಡೋಣ ಅನ್ನೋ ಆಲೋಚನೆ ಕೂಡ ನಮ್ಮಲ್ಲಿ ಇದೆ. ಆದ್ರೆ ಹಿರಿಯ ಕವಿಗಳ ಬಗ್ಗೆ ಮಾತಾಡುವ ಕಾರ್ಯಕ್ರಮದಲ್ಲಿ ಆ ಸರಣಿಯಲ್ಲಿ ಬಹುಶಃ ಇವತ್ತಿನ ಕೊನೆಯ ಕಾರ್ಯಕ್ರಮ ಅಂತ ಅನ್ಸುತ್ತೆ. ಅಥವಾ ಅವಕಾಶ ಇದ್ರೆ ಮುಂದೆ ಕೂಡ ಅದನ್ನ ಮುಂದುವರಿಸಬಹುದು, ತಪ್ಪೇನಿಲ್ಲ. ಹಾಗಾಗಿ ಇವತ್ತು ಕೊನೆಯ ಉಪನ್ಯಾಸಕರಾಗಿ, ಈ ಸರಣಿಯ ಕೊನೆಯ ಉಪನ್ಯಾಸಕರಾಗಿ ಡಾಕ್ಟರ್ JN ಜಗನ್ನಾಥ್ ಅವರು ಇಲ್ಲಿಗೆ ನಮ್ಮೊಂದಿಗೆ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈಗ ಇಂದಿನ ಸಂಪ್ರದಾಯದಂತೆ ಇವತ್ತಿನ ಈ ಕಾರ್ಯಕ್ರಮವನ್ನು ಕೂಡ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭ ಮಾಡೋಣಂತೆ. ಪ್ರಾರ್ಥನೆಯನ್ನ ಶ್ರೀಮತಿ ರೇಖಾ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ, ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ, ಸ್ಮರಿಸೋ ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ. ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ, ಕರಿಗಳ ಜ್ವರ ಮೊದಲಾದ ಭಯಗಳಿಂದ. ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ, ಕರಿಗಳ ಜ್ವರ ಮೊದಲಾದ ಭಯಗಳಿಂದ. ಪೊರೆದು ಮಂಗಳವೀವ ನರಹರಿಯದಾಸರ ಚರಣ ಕಂಡೆನು ದುರಿತ ಪರಿಹಾರವಾಯಿತು. ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ. ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ಹರಿ ಒಲಿದು ಪೊರೆವಾ. ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ. ಗುರುಗಳಿಂದಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರು ನೋಡು.
ಗುರುಗಳಿಂದಧಿಕ ಇನ್ನಾರು ಆಪ್ತರು ನಿನಗೆ ಗುರುಗಳೇ ಪರಮ ಹಿತಕರು ನೋಡು. ಗುರು ಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆವನು ಸುಖಗರೆವ ನೋಡು. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ. ಥ್ಯಾಂಕ್ ಯು. ಧನ್ಯವಾದಗಳು. ಗುರುಗಳ ಸ್ಮರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಆರಂಭದಲ್ಲಿ ಶ್ರೀಮತಿ ಪದ್ಮಶ್ರೀ ಅವರು ದೇವುಡು ಅವರ ಪರಿಚಯವನ್ನು ಮಾಡಿಕೊಳ್ತಾರೆ. ಆ ಮೂಲಕ ಅವರಿಗೆ ನುಡಿ ನಮನವನ್ನು ಸಲ್ಲಿಸಲಿದ್ದಾರೆ. ಶ್ರೀಮತಿ ಪದ್ಮಶ್ರೀ ಅವರು ಬೆಂಗಳೂರು ಮತ್ತು ಮುಂಬೈ ಎರಡು ನಗರಗಳಲ್ಲಿ ಉಭಯವಾಸಿಗಳು, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದ್ದಾರೆ. ಸಾಹಿತ್ಯದ ಬಗ್ಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಉಳ್ಳವರು. ಅವ್ರದ್ದೇ ಒಂದು ವಿಶೇಷವಾದಂಥ, ಅದಕ್ಕೋಸ್ಕರ ಸಾಹಿತ್ಯದ ಓದುವಿಕೆಗಾಗಿಯೇ ಒಂದು ಗ್ರೂಪನ್ನು, ವಾಟ್ಸಪ್ ಗ್ರೂಪನ್ನು ಮಾಡ್ಕೊಂಡಿದ್ದಾರೆ, ಜಿಜ್ಞಾಸ ಅಂತ ಹೇಳಿ. ಅಲ್ಲಿ ಕನ್ನಡದ ಮೇರು ಕೃತಿಗಳ ಬಗ್ಗೆ, ಕೆಲವು ಇಂಗ್ಲಿಷ್ ಕೃತಿಗಳ ಬಗ್ಗೆ ಕೂಡ ಪ್ರತಿನಿತ್ಯ ಒಂದು ಗುಂಪನ್ನು ಮಾಡಿಕೊಂಡು ಅಲ್ಲಿ ಓದುವ ಮತ್ತು ಆ ಕೃತಿಗಳ ಬಗ್ಗೆ ಚರ್ಚೆಯನ್ನು ನಡೆಸುವಂಥ ವಿಶೇಷ ಗ್ರೂಪನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ತುಂಬ ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಕೂಡ ಅಂತ ಒಂದು ಕಾರ್ಯಕ್ರಮದ ತಮ್ಮ ಏನು ಸದಸ್ಯರೊಂದಿಗೆ ಒಂದು ಸಭೆ ನಡೆಸಿಕೊಂಡು ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ, ಅವರು ದೇವುಡು ಅವರ ಬಗ್ಗೆ ನುಡಿ ನಮನವನ್ನ ಸಲ್ಲಿಸಬೇಕು, ನಮಗೆ ದೇವುಡು ಅವರ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಆ ನಂತರ ಪದ್ಮಶ್ರೀ ಅವರು ಜಗನ್ನಾಥ್ ಅವರ ಪರಿಚಯವನ್ನ ಮಾಡಿಕೊಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕಂತಲೂ ಅವರಲ್ಲಿ ವಿನಂತಿಸ್ತಾ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಪದ್ಮಶ್ರೀ ಮೇಡಮ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಸಮಾನ ಮನಸ್ಕರು ಗುಂಪಿನವಳೆ ನಾನು. ಡಿಸೆಂಬರ್ ತಿಂಗಳಿನಲ್ಲಿ ಅನೇಕ ಸಾಹಿತಿಗಳು ಜನಿಸಿದ್ದಾರೆ. ಕುವೆಂಪು ಅವರು, GP ರಾಜರತ್ನಂ ಅವರು, ಶಾಂತಾದೇವಿ ಮಾಳವಾಡ ಅವರು, UR ಅನಂತ್ ಮೂರ್ತಿಗಳು, ವ್ಯಾಸರಾಯ ಬಲ್ಲಾಳ, ಮತ್ತೆ ದೇವುಡು ನರಸಿಂಹಶಾಸ್ತ್ರಿಗಳು ಸಹ. ಹಾಗೇನೆ ಸಿನಿಮಾ ನಿರ್ದೇಶಕರಾಗಿರುವಂಥ ಪುಟ್ಟಣ್ಣ ಕಣಗಾಲ್ ಅವರು, ಮತ್ತೆ ಸಂಶೋಧಕರು, ಇತಿಹಾಸ ಸಂಶೋಧಕರು ಮತ್ತೆ ಕನ್ನಡ ಸಾಹಿತ್ಯದ ಸಂಶೋಧಕರು ಆಗಿದ್ದಂತಹ ಪ್ರೊಫೆಸರ್ ಶಾ ಶೆಟ್ಟರ್ ಅವ್ರದ್ದು ಸಹ ಜನನ ಆಗಿರೋದು ಈ ಡಿಸೆಂಬರ್ ತಿಂಗಳಿನಲ್ಲಿಯೇನೆ. ಇವತ್ತು ದೇವುಡು ನರಸಿಂಹಶಾಸ್ತ್ರಿಗಳ ಪರಿಚಯವನ್ನ ಮಾಡಿಕೊಡುವಂತಹ ಒಂದು ಅವಕಾಶವನ್ನ ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟರ ಮಟ್ಟಿಗೆ ನಾನು ನ್ಯಾಯವನ್ನು ಒದಗಿಸ್ತೀನಿ ಗೊತ್ತಿಲ್ಲ, ಆದ್ರೂ ಪ್ರಯತ್ನ ಪಡ್ತೀನಿ. ಅಂತಹ ಮಹಾನುಭಾವರ ಹೆಸರು ಹೇಳೋದು ಸಹ ತುಂಬಾ ದೊಡ್ಡ ವಿಷಯ. ದೇವುಡು ಅವರು ಕನ್ನಡದ ಓದುಗರಿಗೆ ದೇವುಡು ನರಸಿಂಹಶಾಸ್ತ್ರಿ ಅವರು ದೇವುಡು ಅಂತಾನೆ ಚಿರಪರಿಚಿತರಾಗಿದ್ದಾರೆ. ಅವರು ಸಂಸ್ಕೃತ ವಿದ್ವಾಂಸರು, ಉತ್ತಮ ವಾಗ್ಮಿಗಳು ಸಹ ಆಗಿದ್ರು. ಅವರು ಅಧ್ಯಾತ್ಮದ ಬುನಾದಿಯ ಮೇಲೆ ನಿಂತಹ ಸಾಹಿತಿ. ಅನೇಕ ಸಾಹಿತ್ಯ ಪ್ರಕಾರಗಳ ಕೊರತೆ ಇದ್ದಂತಹ ಕಾಲದಲ್ಲಿ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಸಹ ಕೈಯಾಡಿಸಿದಂತಹ ಧೀಮಂತ ದೇವುಡು ಅವರು. ಅವರು ಬರೆದಿರುವಂತಹ 3 ಪ್ರಮುಖ ಕಾದಂಬರಿಗಳು ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ, ಮಹಾದರ್ಶನ. ಈ 3 ಕೃತಿಗಳೂ ಸಾಹಿತ್ಯ ಲೋಕದಲ್ಲಿ ಚಿರಕಾಲ ಉಳಿಯುವಂತಹ ಅನುಪಮ ಕೃತಿಗಳು. ಭಾರತೀಯ ಕಾದಂಬರಿ ಪ್ರಪಂಚಕ್ಕೆ ದೇವರು ಅವರು ನೀಡಿರುವಂತಹ ಮಹಾ ಕಾಣಿಕೆ. ದೇವುಡು ನರಸಿಂಹಶಾಸ್ತ್ರಿಯವರು 1896 ಡಿಸೆಂಬರ್ 29ರಂದು ಮೈಸೂರಿನಲ್ಲಿ ಜನಿಸ್ತಾರೆ. ಅವರ ತಾಯಿ ಸುಬ್ಬಮ್ಮ, ತಂದೆ ಶ್ರೀ ಕೃಷ್ಣಶಾಸ್ತ್ರಿಯವರು. ವೇದಶಾಸ್ತ್ರ ಪಾರಂಗತರು ಮತ್ತೆ ಆಗರ್ಭ ಶ್ರೀಮಂತರಾಗಿದ್ದಂತಹ ಕುಟುಂಬದಲ್ಲಿ ಅವರು ಜನಿಸ್ತಾರೆ. ಆದ್ರೆ ದುರದೃಷ್ಟವಶಾತ್ ತಮ್ಮ 5ನೇ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳ್ಕೊಳ್ತಾರೆ. ಆದ್ರೆ ಆ ವಯಸ್ಸಿಗೇನೆ ಅವರು ಅಮರಕೋಶ,
ಶಬ್ದ ಮತ್ತೆ ರಘುವಂಶ ಇವುಗಳೆಲ್ಲದರಲ್ಲೂ ಪಾರಂಗತರಾಗಿರ್ತಾರೆ. ಅಂದ್ರೆ ಅದನ್ನ ತಲಸ್ಪರ್ಶಿ ಪಾಂಡಿತ್ಯವನ್ನ ಆವೇಸ್ಗೆನೆ ಪಡ್ಕೊಂಡಿರ್ತಾರೆ. ಪ್ರಾಥಮಿಕ ಶಾಲೆಯಿಂದ ಮಾಧ್ಯಮಿಕ ಶಾಲೆಗೆ ಬರುವ ಹೊತ್ತಿಗಾಗ್ಲೇನೆ ಅವರು ರಾಮಾಯಣ, ಮಹಾಭಾರತ, ಭಾಗವತ, ಬ್ರಹ್ಮಾಂಡ ಪುರಾಣ ಇದನ್ನೆಲ್ಲ ಓದಿ ಮುಗಿಸಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಅವರು ತಮ್ಮ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಕಾಲೇಜು ಶಿಕ್ಷಣವನ್ನ ಮೈಸೂರಿನಲ್ಲೇನೆ ಪೂರೈಸ್ತಾರೆ. ತಮ್ಮ 16ನೇ ವಯಸ್ಸಿನಲ್ಲಿ ಅಂದ್ರೆ 1912ರಲ್ಲಿ ಗೌರಮ್ಮ ಅನ್ನೋರ್ನ ವಿವಾಹವಾಗ್ತಾರೆ. ಈ ದಂಪತಿಗಳಿಗೆ 3 ಜನ ಗಂಡು ಮಕ್ಕಳು ಮತ್ತೆ 6 ಜನ ಹೆಣ್ಣು ಮಕ್ಕಳು ಜನಿಸ್ತಾರೆ. ಅವರು ತಮ್ಮ ಸಾಹಿತ್ಯ ಕೃಷಿಯನ್ನು ಸಹ 1912ರಲ್ಲೇನೆ ಆರಂಭಿಸ್ತಾರೆ. ರಾಜಕವಿ ತಿರುಮಲೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಮಾರ್ಗದರ್ಶನದಲ್ಲಿ ಅವರೇ ಇವರಿಗೆ ಸಾಹಿತ್ಯದ ದೀಕ್ಷೆಯನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಇವರು ಬರೆದಂತಹ ಮೊಟ್ಟ ಮೊದಲ ಕಾದಂಬರಿ ಸಾಹಸವರ್ಮ ಅಂತ, ಅದೊಂದು ಪತ್ತೇದಾರಿ ಕಾದಂಬರಿ. ಮತ್ತೆ ಇನ್ನು 8 ವರ್ಷಗಳಲ್ಲಿ ಅಂದ್ರೆ 1920ರಲ್ಲಿ ಕಾಳಿದಾಸ ಬರೆದಿದ್ದಂತಹ ಪೂರ್ವ ಮೇಘಕ್ಕೆ ವಿಸ್ತೃತವಾದ ವ್ಯಾಖ್ಯಾನವನ್ನ ಬರೀತಾರೆ. ದೇವುಡು ಅವರು ಕಾದಂಬರಿ, ಕಥೆ, ನಾಟಕ, ಶಿಶು ಸಾಹಿತ್ಯ, ಅನುವಾದ ಹೀಗೆ ಸುಮಾರು 75ಕ್ಕೂ ಮಿಕ್ಕು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವರು ಯೋಗ ವಾಸಿಷ್ಠಕ್ಕೆ ಮಾಡಿರುವಂತಹ ಅನುವಾದನೇ ಸುಮಾರು 23 ಸಂಪುಟಗಳೆಷ್ಟಿದೆ ಅನ್ನೋದನ್ನ ನಾವು ನೋಡ್ತೀವಿ. ಕಾಳಿದಾಸನ ಮೇಘ ಸಂದೇಶ ಮತ್ತೆ ವಿಕ್ರಮೋರ್ವಶೀಯ ಇದೆರಡನ್ನೂ ಅನುವಾದ ಮಾಡಿರೋದಲ್ದೇನೆ ಭಗವದ್ಗೀತೆ, ಉಪನಿಷತ್ತುಗಳು ಮತ್ತೆ ಕಥಾ ಸರಿತ್ಸಾಗರ ಇವುಗಳೆಲ್ಲವನ್ನೂ ಅನುವಾದ ಮಾಡಿರುವಂತಹ ಕೀರ್ತಿ ಅವರದ್ದು. ರಾಮಾಯಣ, ಮಹಾಭಾರತ, ಭಾಗವತಗಳನ್ನ ಸಂಗ್ರಹ ರೂಪದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅವರು ಈಗ ಮೊದಲೇ ಹೇಳಿದ ಹಾಗೆ ಮಹಾಬ್ರಾಹ್ಮಣ ಆ ಕೃತಿಯನ್ನ 1950ರಲ್ಲಿ ರಚನೆ ಮಾಡ್ತಾರೆ. ವಸಿಷ್ಠರು ಮತ್ತೆ ವಿಶ್ವಾಮಿತ್ರರನ್ನ ಕೇಂದ್ರವನ್ನಾಗಿ ಇಟ್ಕೊಂಡು ರಚಿಸಿದಂತಹ ಕೃತಿ. ಅದರ ನಂತರ ನಹುಷ ಮಹಾರಾಜನನ್ನ ಕುರಿತು ಮಹಾಕ್ಷತ್ರಿಯ ಅನ್ನುವಂತಹ ಕಾದಂಬರಿ ರಚಿಸಿದ್ದಾರೆ. ಯಾಜ್ಞವಲ್ಕ್ಯರನ್ನ ಕುರಿತು ಮಹಾದರ್ಶನ ಅನ್ನುವಂತಹ ಕೃತಿಯನ್ನ ಅವರು ರಚನೆ ಮಾಡ್ತಾರೆ. ಇದರಲ್ಲಿ ಅವರು ಬಳಸಿರುವಂತದ್ದು ಸಂಸ್ಕೃತಕ್ಕೆ ಒಗ್ಗುವಂತಹ ಮತ್ತೆ ಕನ್ನಡಕ್ಕೆ ಆಕರ್ಷಕವಾಗಿ ನಿಲ್ಲುವಂತಹ ಶೈಲಿಯನ್ನ ಅವರು ಕಂಡುಕೊಂಡಿದ್ರು, ಅದನ್ನೇ ಅದರಲ್ಲಿ ಬಳಸಿದ್ದಾರೆ. ಆದ್ರೆ ಮಾತಿನಲ್ಲಿ ಒಂದು ಬಿಗುವು ಮತ್ತೆ ಗಂಭೀರವಾದ ಶೈಲಿಯನ್ನ ನಾವು ಆ ಕೃತಿಗಳಲ್ಲಿ ನೋಡಬಹುದು. ಸರಳವಾಗಿ ವೇದಾಂತದ ಪ್ರಕ್ರಿಯೆಗಳನ್ನ ಹೇಳೋದಿಕ್ಕೆ ಆ ಕೃತಿಗಳಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ. ಆ ಕಾದಂಬರಿಗಳನ್ನ ನಾವು ಓದಿದ ಮೇಲೆ ಮನಸ್ಸಿಗೆ ನೆಮ್ಮದಿ, ಒಂದು ತೃಪ್ತಿ ಸಿಗುವ ಹಾಗೆ ಆ ಕಾದಂಬರಿಗಳನ್ನ ಅವರು ಬರ್ಕೊಟ್ಟಿದ್ದಾರೆ ನಮ್ಗೆ. ಭಾರತೀಯ ಸಂಸ್ಕೃತಿಯನ್ನ ಯಾರ್ಯಾರು ಪ್ರೀತಿಸ್ತಾರೋ ಅವ್ರು ಎಲ್ರಿಗೂ ಇದೊಂದು ಬಹಳ ಅಮೂಲ್ಯವಾದ ಕಾಣಿಕೆ. ಅವರು ಒಂದ್ಸರ್ತಿ ಒಂದು ಕಡೆ ಭಾಷಣ ಮಾಡುವಾಗ ಹೇಳ್ತಾರೆ, ಒಬ್ಬ ವ್ಯಕ್ತಿ ತಾನು ಸಂಪೂರ್ಣವಾಗಿ ಸಾಹಿತಿ ಅಂತ ಆಗ್ಬೇಕಾದ್ರೆ ವಿದ್ಯಾರ್ಥಿ ಆಗಿರ್ಬೇಕು, ಅವನು ಒಬ್ಬ ಉಪಾಧ್ಯಾಯನಾಗಿರ್ಬೇಕು, ನಟ, ಭಾಷಣಕಾರ, ಲೇಖಕ, ಪತ್ರಕರ್ತ, ಹೀಗೆ ನಾನಾ ಮುಖಗಳಲ್ಲಿ ಸೇವೆ ಮಾಡಬೇಕು. ಸಾಹಿತ್ಯ ಸೃಷ್ಟಿಗೆ ಕೈ ಇಟ್ಟಿರುವವನು ತನ್ನನ್ನ ತಾನು ಸಂಶೋಧನೆ ಮಾಡ್ಕೋಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಅವರು ಮೈಸೂರು ಹಿಂದಿ ಪ್ರಚಾರಕ ಸಭೆಯ ಸ್ಥಾಪಕರಲ್ಲಿಯೂ ಒಬ್ಬರಾಗಿದ್ರು. ಮತ್ತೆ ಕನ್ನಡ ಸಾಹಿತ್ಯ ಸಮಾಜವನ್ನ ಸ್ಥಾಪನೆ ಮಾಡಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನ ಡೈರೆಕ್ಟರ್ ಮತ್ತು ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಚುನಾಯಿತ ಸದಸ್ಯರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರೂ ಕೂಡ ಆಗಿ ಅವರು ಕಾರ್ಯವನ್ನ ನಿರ್ವಹಿಸಿದ್ರು. ಮತ್ತೆ ನವಜೀವನ ಅನ್ನುವಂಥ ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ರು ಅವರು. ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನ ಇಲ್ಲಿ ಹೇಳ್ಬೇಕು. ನಾವೆಲ್ಲರೂ ಸಹ ಗೀತೆಯನ್ನ ಓದಿದೀವಿ, ರಾಮಾಯಣ ಮಹಾಭಾರತವನ್ನ ಓದಿದೀವಿ, ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ ಸಹ. ಮತ್ತೆ ಅದ್ರಲ್ಲಿ ಬರುವಂತಹ ಕಥೆಗಳನ್ನ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇರ್ತೀವಿ. ಆದ್ರೆ ಅದರಲ್ಲಿ ಬರುವಂತಹ ತತ್ವಕ್ಕೆ ಅನುಗುಣವಾಗಿ ಜೀವನವನ್ನ ಸಾಗಿಸಿದ್ದೀವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಹಾಗೆ ಅವರು ಜೀವನವನ್ನ ಸಾಗಿಸಿದ್ರು ಅನ್ನೋದಕ್ಕೆ ಒಂದು ಘಟನೆ ನಮ್ಗೆ ಇಲ್ಲಿ ಸಾಕ್ಷಿಯಾಗಿ ನಿಲ್ಲತ್ತೆ. ಅವರು 1952ರಲ್ಲಿ ಕಡೂರಿನ ಒಂದು ದೊಡ್ಡ ಸಮಾರಂಭಕ್ಕೆ ಭಾಷಣಕಾರರಾಗಿ ಹೋಗಿರ್ತಾರೆ. 1.5 ಗಂಟೆಯ ಭಾಷಣವನ್ನ ಅವರು ಮಾಡ್ಬೇಕಾಗಿರತ್ತೆ. ಇಡೀ ಸಭೆ ಅವರ ಭಾಷಣವನ್ನ ಕೇಳೋದಕ್ಕೆ ಕಿಕ್ಕಿರಿದು ತುಂಬಿರತ್ತೆ. ಅವ್ರ ಭಾಷಣವನ್ನ ಆರಂಭಿಸಿರ್ತಾರೆ ಅಷ್ಟೇನೆ. ಆಗ ಒಬ್ರು ವೇದಿಕೆಗೆ ಬಂದು ಅವ್ರ ಕಿವಿನಲ್ಲಿ ಒಂದು ಮಾತು ಹೇಳಿ
ಒಂದು ಪತ್ರವನ್ನು ಕೊಟ್ಟು ಹೋಗ್ತಾರೆ. ಇವರು ಭಾಷಣವನ್ನ ಮಾಡ್ತಾರೆ. ಎಲ್ಲ ಜನರು ಸಹ ತಲ್ಲೀನರಾಗಿ ಕೇಳಿಸ್ಕೋತಾರೆ. ಭಾಷಣ ಎಲ್ಲ ಆಗಿ ವಂದನಾರ್ಪಣೆನೂ ಆದ್ಮೇಲೆ ದೇವುಡು ಅವರು ತಮ್ಮ ಕಾರ್ಯಕರ್ತರ ಹತ್ರ ಬಂದು, ನಾನು ತಕ್ಷಣ ಬೆಂಗಳೂರಿಗೆ ಹೋಗ್ಬೇಕು, ದಯವಿಟ್ಟು ವ್ಯವಸ್ಥೆ ಮಾಡಿ ರೈಲ್ನಲ್ಲಿ ಹೋಗೋದಕ್ಕೆ ಅಂತ ಕೇಳ್ತಾರೆ. ಆದ್ರೆ ಅವರು ಸಂಘಟಕರು ಕೇಳ್ಕೊಳ್ತಾರೆ, ಇಲ್ಲ ಭೋಜನದ ವ್ಯವಸ್ಥೆ ಆಗಿದೆ, ನೀವು ಉಳ್ಕೋಬೇಕು ಅಂತೆಲ್ಲ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ನನ್ನ ಹೆಂಡತಿಗೆ ಸಾಂತ್ವನ ಹೇಳ್ಬೇಕಾಗಿದೆ, ನನ್ನ ಮಗ ತೀರ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆ ಸಂಘಟಕರಿಗೆ ಬಹಳ ಆಶ್ಚರ್ಯ ಆಗತ್ತೆ, ಬಹಳ ನೋವು ಆಗತ್ತೆ. ಅವರ ಹಿರಿಯ ಮಗ ರಾಮು ಅಕಾಲಿಕವಾಗಿ ಮರಣವನ್ನ ಹೊಂದಿರ್ತಾರೆ. ಆದ್ರೆ ಆ ಗೀತೆಯಲ್ಲಿ ಹೇಳಿರುವಂತಹ ಸ್ಥಿತಪ್ರಜ್ಞತ್ವ ಅದನ್ನ ಅವರು ತಮ್ಮ ಜೀವನದಲ್ಲಿಯೂ ಸಹ ಸಾಧಿಸಿದ್ರು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅವರು ತಮಗೆ ನಿರ್ವಹಿಸಿದಂತ ಕೆಲಸವನ್ನ, ಭಾಷಣ ಮಾಡುವಂತಹ ಒಂದು ಕೈಂಕರ್ಯವನ್ನ, ಭಗವಂತನ ಸೇವೆ ಅಂತ ಮಾಡಿ ಆಮೇಲಿಂದ ಅವರು ಊರಿಗೆ ಹೊರಡ್ತಾರೆ. ಅವ್ರಿಗೆ 1938ರಲ್ಲಿ ಅವರ ಮೀಮಾಂಸಾ ದರ್ಪಣಕ್ಕೆ ಶ್ರೀಮಾನ್ ಮಹಾರಾಜರಿಂದ ವಿಶೇಷವಾದ ಪ್ರಶಸ್ತಿ ಅವರಿಗೆ ಸಿಗತ್ತೆ. ಹಾಗೇನೆ 52ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರಿಂದ ಕಾಶಿಯಲ್ಲಿ ಗೌರವ ಪ್ರಶಸ್ತಿ ಅವರಿಗೆ ಸಿಗತ್ತೆ. ಆಮೇಲೆ ಅವರು ಕನ್ನಡ ಕಾದಂಬರಿಕಾರರ ಸಮ್ಮೇಳನದಲ್ಲಿಯೂ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವರು ಬರೆದಂತಹ ಮಹಾನ್ ಕೃತಿ ಮಹಾಕ್ಷತ್ರಿಯ ಕಾದಂಬರಿಗೆ ಮರಣೋತ್ತರವಾಗಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗತ್ತೆ. ಅವರು ಜನ್ಮತಃ ಆಗರ್ಭ ಶ್ರೀಮಂತರಾಗಿದ್ರೂ ಸಹ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಸಂಪನ್ನರಾಗಿದ್ರೂ ಸಹ ಬಹಳ ಬಡತನದಲ್ಲಿ ಬಾಳಿದವರು ದೇವುಡು ನರಸಿಂಹಶಾಸ್ತ್ರಿಗಳು. ಅವ್ರಿಗೆ ಕೊನೆಗಾಲದಲ್ಲಿ ಅವರು ಬರಿಕಾಲ್ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಅವ್ರ ಶಿಷ್ಯರು ಅವ್ರಿಗೊಂದು ಚಪ್ಲಿಯನ್ನ ಕೊಡಿಸ್ತಾರೆ. ಆ ಚಪ್ಲಿಯಿಂದಲೇ ಅವ್ರಿಗೆ ಗಾಯ ಆಗಿ ಮಧುಮೇಹಿಗಳಾಗಿರ್ತಾರೆ. ಅವರು ಡಯಾಬಿಟಿಸ್ ಇರುತ್ತೆ. ಆ ಗಾಯ ಉಲ್ಬಣಿಸಿ 1956ರಲ್ಲಿ ಅವರು ಒಂದು ಕಾಲನ್ನು ಸಹ ಕಳ್ಕೊಳ್ಬೇಕಾಗತ್ತೆ. ಅವರು 1962 ಅಕ್ಟೋಬರ್ 27ರಂದು ಈ ಲೋಕವನ್ನ ತ್ಯಜಿಸ್ತಾರೆ. ಅನೇಕ ಕಾದಂಬರಿಗಳನ್ನ ಅವರು ಬರೆದಿದ್ದಾರೆ. ಸಾಹಸವರ್ಮ ಮೊದಲೇ ಹೇಳಿದಾಗೆ ಅವರ ಪತ್ತೇದಾರಿ ಕಾದಂಬರಿ, ಅದಲ್ಲದೆ ಕಥೆಗಳನ್ನ, ನಾಟಕಗಳನ್ನ, ಸಾವಿತ್ರಿ, ವಿಚಿತ್ರ ಶಿಕ್ಷೆ, ದುರ್ಮಂತ್ರಿ ಅನ್ನುವಂತಹ ನಾಟಕಗಳನ್ನೆಲ್ಲ ಅವರು ಬರೆದಿದ್ದಾರೆ. ಅನೇಕ ಮಕ್ಕಳ ಸಾಹಿತ್ಯ ಕಥೆಗಳು, ಕಂದನ ಕಥೆಗಳು, ಗಣೇಶನ ಕಥೆ, ಬುದ್ಧಿಯ ಕಥೆಗಳು, ಹೀಗೆಲ್ಲ ಅನೇಕ ಕಥೆಗಳನ್ನ ಅವರು ಬರೆದು ಕನ್ನಡದ ಸಾಹಿತ್ಯದ ಸೇವೆಯನ್ನ ಮಾಡಿದ್ದಾರೆ. ಅವರನ್ನ ನಾವು ಈ ದಿನ ಜ್ಞಾಪಿಸಿಕೊಂಡು ಅವರಿಗೆ ಒಂದು ನುಡಿ ನಮನವನ್ನ ಸಲ್ಲಿಸುವಂತಹ ಸೌಭಾಗ್ಯ ಸಿಕ್ಕಿದೆ. ಈ ಅವಕಾಶವನ್ನ ನೀಡಿದ್ದಕ್ಕೋಸ್ಕರ ಜಗನ್ನಾಥ್ ಅವರಿಗೂ ಮತ್ತೆ ಅಶ್ವಥ್ ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಈಗ ಇವತ್ತಿನ ಮುಖ್ಯ ಉಪನ್ಯಾಸಕಾರರಾಗಿರುವಂತಹ ಜಯನ್ ಜಗನ್ನಾಥ್ ಅವರು, ಅವರ ಪರಿಚಯವನ್ನ ಮಾಡಿಕೊಡ್ತೀನಿ. ಸಮಾನ ಮನಸ್ಕರು ಮತ್ತು ಇನ್ನೂ ಅನೇಕ ಗುಂಪಿನ ಸದಸ್ಯರು ಈ ದಿನ ಇಲ್ಲಿ ಸೇರಿದಿರಿ. ಅವರೆಲ್ಲರಿಗೂ ಸಹ ಇಕೋ ಆಗ್ತಾ ಇದೆಯಾ ನಾನು ಮಾತಾಡೋದು? ರಂಗ ಅವರು ನೋಟ್ ಮಾಡ್ಕೋಬೇಕು ಅನ್ಸುತ್ತೆ. ನಂದ ಇಲ್ವಲ್ಲ? ಇಲ್ಲ, ಡಾಕ್ಟರ್ ಅಶ್ವಥ್ ಅನ್ನೋರು ಮ್ಯೂಟ್ ಮಾಡ್ಬೇಕು, ರಂಗ ಅನ್ನೋರು ಮ್ಯೂಟ್ ಮಾಡ್ಬೇಕು. ಈಗ್ಲೂ ಇಕೋ ಆಗ್ತಾ ಇದೆ. ಓಕೆ, ಡಾಕ್ಟರ್ ಜಯನ್ ಜಗನ್ನಾಥ್ ಅವರು MCom, MBA, MEA, CAIIB. ರಂಗಸ್ವಾಮಿ ಅವರು ಈಗ ಮಾಡ್ಕೊಂಡ್ರು. ಈಗ ಮಾಡ್ಕೊಂಡ್ರು. ಜಯನ್ ಜಗನ್ನಾಥ್ ಅವರು ಎಲ್ರಿಗೂ ಚಿರಪರಿಚಿತರೇನೆ. ಅವರು ನಡೆಸುವಂತಹ ಅನೇಕ ಕಾರ್ಯಕ್ರಮಗಳು ಮತ್ತೆ ಅವರ ಬರವಣಿಗೆ, ಅವರ ವಿಡಿಯೋ ಮೂಲಕ ಅವರು ನೀಡ್ತಾ ಇರುವಂತಹ ಅನೇಕ ಮಾಹಿತಿಗಳ ಮೂಲಕ ಅವರು ಚಿರಪರಿಚಿತರಾಗಿದ್ದಾರೆ. ಇವತ್ತು ಅವರನ್ನ ಪರಿಚಯ ಮಾಡಿಕೊಡುವಂತಹ ಒಂದು ಅಪರೂಪದ ಅವಕಾಶ ಸಹ ನನಗೆ ಒದಗಿ ಬಂದಿದೆ. ಅವರ ವಿದ್ಯಾಭ್ಯಾಸದ ಕುರಿತು ಹೇಳೋದಾದ್ರೆ, ಅವರು MCom ಮಾಡಿದ್ದಾರೆ, MBA, MEA, CAIIB,
ಖಜಾನೆ ವ್ಯವಸ್ಥಾಪನೆಯಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ಮತ್ತೆ ಮಾನವ ಸಂಪನ್ಮೂಲ ವ್ಯವಸ್ಥಾಪನೆ ಅದರಲ್ಲೂ ಕೂಡ ಡಿಪ್ಲೊಮಾ ಮಾಡಿ ಫ್ಲಾರಿಡಾದ ವಿಶ್ವವಿದ್ಯಾನಿಲಯದಿಂದ ಖಜಾನೆ ವ್ಯವಸ್ಥಾಪನೆ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಸಹ ಪಡ್ಕೊಂಡಿದ್ದಾರೆ. ಅವರು ಸುಮಾರು 25 ವರ್ಷಗಳ ಕಾಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮತ್ತೆ 14 ವರ್ಷಗಳ ಕಾಲ ತರಬೇತಿ ಮುಖ್ಯಸ್ಥರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅನೇಕ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಖಜಾನೆ ವ್ಯವಸ್ಥಾಪನಾ ಅಂದ್ರೆ ಏನು, ಬ್ಯಾಂಕಿನಲ್ಲಿ ಖಜಾನೆ ವ್ಯವಸ್ಥಾಪನೆ ಒಂದು ಕೈಪಿಡಿ ಅನ್ನುವಂತಹ ಪುಸ್ತಕವನ್ನ ಅವರು ರಚನೆ ಮಾಡಿದ್ದಾರೆ. ಮತ್ತೆ ಇತ್ತೀಚೆಗೆ ಅವ್ರದ್ದು ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಕುರಿತು, ನಿವೃತ್ತಿ ಜೀವನಕ್ಕೆ ಸಲಹೆಗಳು, ಮಧ್ಯಮ ವರ್ಗ ಹಣ ಖರ್ಚು ಮಾಡುವುದರ ಬಗ್ಗೆ, ಮತ್ತೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ, ಯಾರು ತಗೋಬೇಕು, ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ತರುಣಿಯರಿಗೆ ಉಪಯೋಗವಾಗುವಂತ ಮಾಹಿತಿಯನ್ನ ನೀಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ, ಬಾಡಿಗೆ ಮನೆಯಲ್ಲಿ ಇರ್ಬೇಕಾ, ಸ್ವಂತ ಮನೆಯಲ್ಲಿ ಇರ್ಬೇಕಾ, ಯಾವುದು ಉತ್ತಮ ಹೂಡಿಕೆ, ಈ ತರದ ಅನೇಕ ಏನು ನಮ್ಮಲ್ಲಿ ಗೊಂದಲಗಳಿರುತ್ತೆ ಅದನ್ನೆಲ್ಲ ಪರಿಹರಿಸುವ ಹಾಗೆ ಬಹಳ ಸರಳವಾಗಿ ಮತ್ತೆ ಈ ವಿಷಯಗಳಲ್ಲಿ ಏನೂ ಗೊತ್ತಿಲ್ಲದೆ ಇರೋರ್ಗೂ ಸಹ ಸೂಕ್ತವಾಗಿ ಮಾರ್ಗದರ್ಶನ ನೀಡುವ ಹಾಗೆ ಅವರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಅವ್ರ ಬಗ್ಗೆ ಹೇಳೋದಿಕ್ಕೆ ಇನ್ನೂ ಬಹಳ ಇದೆ, ಆದ್ರೆ ಅವರೇ ಹೇಳಿದ್ದಾರೆ ತುಂಬಾ ಕಡಿಮೆ ಹೇಳಿ ನನ್ನ ಬಗ್ಗೆ ಅಂತ. ಅಷ್ಟು ವಿನಯ ಸಂಪನ್ನರು ಅವರು. ಅವ್ರಿಗೆ ನಾನಿವಾಗ ರನ್ನನ ಬಗ್ಗೆ ಹೆಚ್ಚು ಮಾತಾಡೋದಕ್ಕೋಸ್ಕರ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ನಮ್ಮೆಲ್ಲರ ನೆಚ್ಚಿನ ಕವಿ ರನ್ನ, ಅವನು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಆ ಕಾವ್ಯ ಶೈಲಿಯನ್ನ ಇವಾಗ ಜಗನ್ನಾಥ್ ಅವರು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಜಗನ್ನಾಥ್ ಸರ್, ಸ್ವಾಗತ ತಮ್ಗೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಪದ್ಮಶ್ರೀ ಅವರು ನನ್ನ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಒಳ್ಳೆ ಪ್ರಾರ್ಥನೆಯ ಜೊತೆ ಅಶ್ವಥ್ ಅವರ ಸ್ವಾಗತದ ಜೊತೆ ಪ್ರಾರಂಭ ಮಾಡಿದೀವಿ. ರನ್ನ ನನಗೆ ಬಹಳ ಇಷ್ಟವಾದ ಕವಿ. ನನಗಿಂತ ತುಂಬಾ ಚೆನ್ನಾಗಿ ಮಾತನಾಡೋರು ಬಹಳ ಜನ ಇದ್ದಾರೆ, ನನಗೆ ಗೊತ್ತು. ನಾ ಯಾವಾಗ್ಲೂ ಬೇರೆ ಬೇರೆಯವ್ರನ್ನೇ ಕರೀತೀನಿ. ಆದ್ರೂ ಇದ್ರ ಬಗ್ಗೆ ನಾ ಮಾತಾಡ್ಬೇಕು ಅನ್ನೋ ಆಸಕ್ತಿಯಿಂದಾನೇ ನಾನು ಮಾತಾಡ್ತಾ ಇದ್ದೀನಿ. ರನ್ನ ಕನ್ನಡದ ಒಂದು ಹೆಮ್ಮೆ ಅಂತಾನೆ ನನಗನ್ಸೋದು. ಈತ ಕವಿತ್ರಯರಲ್ಲಿ ಒಬ್ಬ. ಪಂಪ, ಪೊನ್ನ, ರನ್ನ ಕನ್ನಡದ ಕವಿತ್ರಯರು ಅಂತಾನೆ ಪ್ರಸಿದ್ಧರು. ಕ್ರಿಸ್ತಶಕ 949ರಲ್ಲಿ ಮುಧೋಳ ಅಂದ್ರೆ ಇವತ್ತಿನ ಮುಧೋಳದಲ್ಲಿ ಜನಿಸ್ದ. ಈತನ ತಂದೆ ಜಿನವಲ್ಲಭೇಂದ್ರ, ತಾಯಿ ಅಬ್ಬಲಬ್ಬೆ. ರನ್ನನ ವಂಶಕರು ಬಳಗಾರರು. ಆದ್ರೆ ಅವನು ಯುದ್ಧಗಳನ್ನು ಮಾಡಿದ್ದ ಅಂತ ಯುದ್ಧದಿಂದಾನೇ ಪರಿಣಿತಿ ಹೊಂದಿ ಅವನು ರನ್ನನ ಗದಾ ಯುದ್ಧದಲ್ಲಿ ಅದನ್ನೆಲ್ಲ ಬರೆದಿದ್ದಾನೆ ಅಂತಾನು ವಿಮರ್ಶಕರು ಹೇಳ್ತಾರೆ. ರನ್ನ ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದ ಶ್ರವಣಬೆಳಗೊಳದ ಸುತ್ತಮುತ್ತಲಿನಲ್ಲಿ. ಅಜಿತ ಸೇನಾಚಾರ್ಯ ಅವರ ಹತ್ರ ವಿದ್ಯಾಭ್ಯಾಸ ಆಯಿತು. ಜಕ್ಕಿ ಶಾಂತಿ ಅಂತ ಇಬ್ರು ಅವನಿಗೆ ಹೆಂಡತಿಯರು. ರಾಯ, ಅಬ್ಬೆ ಅನ್ನೋರು ಅವರ ಮಕ್ಕಳು. ಚಾಮುಂಡರಾಯನ ನೆನಪಿಗಾಗಿ ತನ್ನ ಮಗನಿಗೆ ರಾಯ ಅಂತ ಹೆಸರನ್ನಿಟ್ಟ. ಆಮೇಲೆ ಅತ್ತಿಮಬ್ಬೆಯ ನೆನಪಿಗಾಗಿ ಮಗಳಿಗೆ ಅಬ್ಬೆ ಅಂತ ಹೆಸರನ್ನಿಟ್ಟ. ರನ್ನ ಚಾಲುಕ್ಯ ಚಕ್ರವರ್ತಿ ತೈಲಬರ ಆಸ್ಥಾನದಲ್ಲಿ ಕವಿ ಚಕ್ರವರ್ತಿ ಅನ್ನೋ ಬಿರುದನ್ನ ಗಳಿಸಿದ್ದ. ರನ್ನ 4 ಕೃತಿಗಳನ್ನ ಬರೆದಿದ್ದಾನೆ ಅಂತ ಎಲ್ಲಾ ಪ್ರಸಿದ್ಧ. ಅದರಲ್ಲಿ ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ, ಚಕ್ರೇಶ್ವರ ಚರಿತ್ರೆ ಮತ್ತೆ ಪರಶುರಾಮ ಚರಿತ್ರೆ. ಆದ್ರೆ ಉಪಲಬ್ಧವಾಗಿರೋದು ಮೊದಲು 2 ಮಾತ್ರ. ಅಜಿತನಾಥ ಪುರಾಣ, ರನ್ನನ ಗದಾಯುದ್ಧ 2 ದೊರಕಿರೋದು, ಇನ್2 ದೊರಕಿಲ್ಲ. ಅಜಿತನಾಥ ಪುರಾಣ ಜೈನ ಧಾರ್ಮಿಕ ಗ್ರಂಥ. ಎರಡನೇದು ಸಾಹಸ ಭೀಮ ವಿಜಯ. ಇದು ಅಜಿತನಾಥ ಪುರಾಣದಲ್ಲಿ ತೀರ್ಥಂಕರರ ಚರಿತ್ರೆ ಮುಖ್ಯವಾಗಿ ಬಂದಿದೆ. ಇವರ ಶೈಲಿನೇ ಬಹಳ ಬೇರೆ ತರ ಇದ್ದು ಇದನ್ನ ಧೀರಶಾಂತ ಅಂತಾನು ಕರೀತಾರೆ. ಸಾಹಸ ಭೀಮ ವಿಜಯದಲ್ಲಿ ಭೀಮ ಮತ್ತು ದುರ್ಯೋಧನರ ಪ್ರಮುಖ ಪಾತ್ರಗಳಿದೆ. ಇದರಲ್ಲಿ ರನ್ನ ದುರ್ಯೋಧನನ ಪಾತ್ರವನ್ನ ಓದುಗರು ಮರೆಯಲಾಗದೇ ಇರುವಂತ ರೀತಿಯಲ್ಲಿ ಚಿತ್ರಿಸಿದಾನೆ ಅಂತ ನನಗನ್ಸುತ್ತೆ. ಅವನು ಪಂಪನಿಂದ ಬಹಳ ಸ್ಫೂರ್ತಿಯನ್ನ ಹೊಂದಿದ್ದ. ಆದ್ರೆ ಸಂಸ್ಕೃತ ನಾಟಕಗಳಾದ ಭಾಸನ, ಊರುಭಂಗ ಮತ್ತೆ ಭಟ್ಟನಾರಾಯಣನ ವೇಣಿ ಸಂಹಾರ ಇವುಗಳಿಂದಾನು ಪ್ರಭಾವಿತನಾಗಿದ್ದ ಅಂತ ನಾನು ಓದಿರೋದು. ನಾನು ಮುಖ್ಯವಾಗಿ ನೋಡಿ ಈ ರನ್ನನ ಗದಾಯುದ್ಧ ದರ್ಪಣ
ತಗೊಂಡು ಅದನ್ನ ಸಂಪೂರ್ಣವಾಗಿ ಓದ್ದೆ ಈಗ. ಆಮೇಲೆ ಇನ್ನೊಂದು ಪುಸ್ತಕ ಇದೆ, ಈ ರನ್ನನ ಪುಸ್ತಕ. ಇವೆರಡೂ ಪುಸ್ತಕಗಳು ನನಗೆ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದೆ. ಸಾಹಸ ಪ್ರೇಮಿ ವಿಜಯ ಓದುಗರನ ಮನಸ್ಸನ್ನ ಸೆರೆ ಹಿಡಿದು ಬಿಡುತ್ತದೆ ಅಂತ ನನಗನ್ಸುತ್ತೆ. ದುರ್ಯೋಧನಿಗೆ ಕರ್ಣನಲ್ಲಿದ್ದ ಮಿತ್ರ ಪ್ರೇಮ, ದುಶ್ಯಾಸನ ಮೊದಲಾದವರ ಮೇಲೆ ಭಾತೃ ಪ್ರೇಮ ರನ್ನ ಮನ ಮಿಡಿಯೋ ಹಾಗೆ ಚಿತ್ರಿಸಿದಾನೆ ಅಂತ ನನ್ನ ಭಾವನೆ. ನೀರೊಳಗಿರ್ದು ಬೆಮರ್ತನ್ ಉರುಗಬತಾಕಂ ಎನ್ನುವ ರನ್ನನ ಭಾಷಾ ಪ್ರಾಬಲ್ಯ ನನಗೆ ಬಹಳ ಆಕರ್ಷಣೀಯ. ಹರಿಸಂಧಾನಕ್ಕೆ ಒಂದಂದಗೊಡಿಸಿದ ಅಹಂಕಾರ ಮೆಲ್ಲಿತ್ತೋ, ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಮದೆಲ್ಲಿತ್ತೋ, ಕಾಂತೆಯರಂ ಮುಚ್ಚಿರದ ಕಾಂತಾರದೋಳ್ ತಿರ್ರನೆ ತಿರ್ಪಿದ ಸೊರ್ಕಿಗಳು ಏನಾದವೋ, ಕುರುವಂಶಾಧೀಶನಂ ಮೂದಲಿಸಿದ ಅಧಟಂ ಭೀಮಂ ಉದ್ಧಾಮಂ ಭೀಮಂ ಎಂದು ಮತ್ತಮಿರದೆ. ಇಲ್ಲಿ ತಿರ್ರನೆ ತಿರ್ಪಿದ ಸೊರ್ಕಿಗಳು ಅನ್ನುವಾಗ ಆ ತಿರ್ರನೆ ಅನ್ನೋದು ಒಂದು ಕ್ರಿಯಾಪದದಂತೆ ಕಾಣುತ್ತೆ ನನಗೆ. ಆ ರೀತಿ ಬಣ್ಣಿಸಿದ್ದಾನೆ. ನಾನು ರನ್ನನ ಗದಾಯುದ್ಧನ ಬಹಳ ಸಂತೋಷ ಪಡ್ತೇನೆ. ಇವತ್ತು ಕನೆಕ್ಟಿವಿಟಿ ಪ್ರಾಬ್ಲಮ್ ಇದೆ, ಮಧ್ಯದಲ್ಲಿ ನಾನು ಆಡಿಯೋಗೆ ಹೋದ್ರೆ ಕ್ಷಮೆ ಇರ್ಲಿ. ಎಲ್ಲ ಮಧಾಂದ್ರೆ ಆ ಕೃಷ್ಣ ಸಂಧಾನ ಮಾಡಸಕ್ ಬಂದಾಗ ಇಷ್ಟೊಂದು ತೊಂದರೆಯನ್ನು ಕೊಟ್ಟಿದೀಯಾ, ಅಹಂಕಾರನ್ನ ತೋರಿಸಿದೀಯಾ. ದ್ರೌಪದಿ ಸೀರನ್ನ ಕೇಶಪಾಶನ್ನ ತಮ್ಮನಿಂದ ಸೆಳೆಯುವಾಗ ಮಾಡಿದ ನಿನ್ನ ಮದ ಏನಾಯ್ತೋ, ಪಾಂಡವರನ್ನ ಕಾಡಿನಿಂದ ಕಾಡಿಗೆ ಓಡಾಡುವಂತೆ ಮಾಡಿಬಿಟ್ಟಿಯಲ್ಲ, ಈಗ ಯಾಕೆ ಹೋಗ ನೀರಿನಲ್ಲಿ ಬೆರೆತ್ಕೊಂಡ್ಬಿಟ್ಟಿದೀಯಾ, ಸೇರ್ಕೊಂಡ್ಬಿಟ್ಟಿದೀಯಾ, ಹೇಳಿಯಾ ನೀನು ಅಂತ ಭೀಮ ದುರ್ಯೋಧನಿಗೆ ರೊಚ್ಚಗೇಳೋ ಹಾಗೆ ಮಾಡ್ತಾನೆ. ಇವನು ಭೀಮ ಅಭಿಮಾನ ಧನ. ದುರ್ಯೋಧನನ್ನ ಮೂದಲಿಸಿದಾಗ ದುರ್ಯೋಧನಂಗೆ ಬಹಳ ಬೇಜಾರಾಗ್ಬಿಡುತ್ತೆ. ಅವನು ಆ ನೀರಿನಲ್ಲಿದ್ರೂನು ಬೆವ್ತು ಹೋದ ಅಂದ್ರೆ ಹೆದರಿಕೆಗಲ್ಲ, ಕೋಪಾಗ್ನಿಯಿಂದ ಬೆವ್ತು ಹೋದ ಅಂತ ರನ್ನ ಬರೆಯೋದು. ನಾನು ಕಾಲೇಜ್ನಲ್ಲಿ ಇರ್ತಾ ಪ್ರೊಫೆಸರ್ ಶ್ರೀನಿವಾಸ ಶರ್ಮಾ ಅಂತ MES ಕಾಲೇಜ್ನಲ್ಲಿ ಒಬ್ರು ಪ್ರೊಫೆಸರ್ ಇದ್ರು. ಅವರು ಶಂಕರಯ್ಯ ಹಾಲ್ ಅಂತ ಇತ್ತು, ಸುಮಾರು ಜನಕ್ಕೆ ಬೆಂಗಳೂರಿನಲ್ಲಿ ಗೊತ್ತಿರ್ಬೇಕು. ಆವಾಗ 15 ರೂಪಾಯಿ ಕೊಟ್ಬಿಟ್ರೆ ಅಲ್ಲಿ ಹೋಗಿ ಎಲ್ಲಾ ಪಾಠಗಳನ್ನು ಕೇಳ್ಬೋದಾಗಿತ್ತು ಸಾಯಂಕಾಲದ ಹೊತ್ತು. ಅದು ಬುಲ್ ಟೆಂಪಲ್ ಇದೆಯಲ್ಲ, ಅಲ್ಲಿ ಆ ಮೈದಾನದಲ್ಲಿ ಆಗೋದು. ಅಲ್ಲಿ ಸುಧಾನಲ್ಲಿ ಒಂದು ರನ್ನನ ಬಗ್ಗೆ ಹೇಗೆ ಶ್ರೀನಿವಾಸ ಶರ್ಮಾ ಪಾಠ ಮಾಡ್ತಾ ಇದ್ರು. ಆವಾಗ ಮಡಿ ಹೆಂಗಸರು ಆ ಉದ್ಯಾನವನದಲ್ಲಿ ಕೂತವರು ಈ ಪಾಠ ಹೊರಗಡೆನು ಕೇಳಿಸ್ತಾ ಇತ್ತು, ಆ ರೂಮಿಂದ ಹೊರಗೆ. ಆಗ ಅವರು ಸಂತೋಷ ಪಡ್ತಿದ್ರಂತೆ. ರನ್ನನ ಗದಾಯುದ್ಧದಲ್ಲಿ ಭೀಮನ್ನ, ದುರ್ಯೋಧನನ್ನ, ಕೃಷ್ಣನ್ನ ಎಲ್ಲ ವರ್ಣಿಸಿದಾಗ ಶ್ರೀನಿವಾಸ ಶರ್ಮಾ ವರ್ಣಿಸೋದೇನೆ ಎಲ್ರಿಗೂ ಬಹಳ ಇಷ್ಟ ಆಗ್ತಾ ಇತ್ತಂತೆ. ಆ ರೀತಿಯಾಗಿ ನಾನು ಕೇಳಿದ್ದೀನಿ. ಅಂಥ ರನ್ನ ಅವನ ಭಾಷೆ, ಅವನ ಶೈಲಿ, ಅವನು ಮಾತನಾಡುವ ರೀತಿಯೇ ನನಗೆ ಬಹಳ ಇಷ್ಟ. ಅಜಿತನಾಥ ಪುರಾಣ ಈ ಚಂಪು ಕಾವ್ಯದಲ್ಲಿ 2ನೆಯ ತೀರ್ಥಂಕರನಾದ ಅಜಿತ ಸ್ವಾಮಿಯ ಚರಿತ್ರೆಯು ಸವಿಸ್ತಾರವಾಗಿ ನಿರೂಪಿತವಾಗಿದೆ. ಈ ಕೃತಿ ರಚನೆಗೆ ಪ್ರೇರಣಲಾದ ದಾನ ಚಿಂತಾಮಣಿ ಅತ್ತಿಮಬ್ಬೆ, ಜೈನ ಧರ್ಮ ನಿಷ್ಠಾವಂತಳಾದ ಅತ್ತಿಮಬ್ಬೆಯ ವಂಶ, ಗುಣ, ಔದಾರ್ಯಗಳನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾನೆ. ಮಾತ್ರವಲ್ಲದೆ ಅವಳ ಹೆಸರನ್ನು ತನ್ನ ಮಗಳಿಗೆ ಇರಿಸಿ ತನ್ನ ಕೃತಜ್ಞತೆಯನ್ನು ತೋರಿದ್ದಾನೆ. ಚಾವುಂಡರಾಯನ ಮೇಲನ ಭಕ್ತಿಯಿಂದ ತನ್ನ ಮಗನಿಗೆ ರಾಯನೆಂದು ಹೆಸರನ್ನು ಇಟ್ಟು ಆಶ್ರಯದಾತನನ್ನು ಗೌರವಿಸಿದ್ದಾನೆ. ಅಜಿತ ಪುರಾಣದಲ್ಲಿ ಅಜಿತ ಸ್ವಾಮಿಯ ಭವಾವಳಿ, ಪಂಚಕಲ್ಯಾಣಗಳು, ಸಗರ ಚಕ್ರವರ್ತಿಯ ಕಥೆ ಸೊಗಸಾಗಿ ವರ್ಣಿತವಾಗಿದೆ. ಇಲ್ಲಿ ಸ್ವಾಮಿ ಭಕ್ತರು, ತ್ಯಾಗಿಗಳು, ಧರ್ಮದರ್ಶಿಗಳು ಇವರ ಸುಂದರ ಚಿತ್ರಣವಿದೆ. ರನ್ನ ದುರ್ಯೋಧನನನ್ನು ಚಿತ್ರಿಸುವ ರೀತಿಯೇ ವಿಶೇಷವಾದುದು. ದುರ್ಯೋಧನ ಸಮಗ್ರ ಸಮುದ್ರ ಮಥನ ಕಾಲದಲ್ಲಿ
ಅಮೃತ ಮತ್ತು ಹಾಲಾಹಲ ಹೇಗೆ ಹುಟ್ಟಿಕೊಂಡಿತೋ ಹಾಗೆಯೇ ಅಮೃತದಂತೆ ಬಲರಾಮನು, ಹಾಲಾಹಲದಂತೆ ಶ್ರೀಕೃಷ್ಣನು ಹುಟ್ಟಿದ್ದಾನೆ ಎಂದು ದುರ್ಯೋಧನನು ಕೃಷ್ಣನನ್ನು ಮೂದಲಿಸುತ್ತಾನೆ. ರಂಗ ತನ್ನ ಗದಾಯುದ್ಧ ಕೃತಿಯನ್ನು ಚಂಪೂ ಕಾವ್ಯದಲ್ಲಿ ರಚಿಸಿದ್ದಾನೆ. ಮೊದಲ ಪದ್ಯ ಪಂಪನ ಭಾರತದ ಎಳೆಗಳನ್ನು ಹೊಂದಿದೆ. ಜೈನ ಮತದ ತಂಪು ಸೇರಿದೆ. ದೇವರನ್ನು ನಾರಾಯಣ ಎಂದು, ತನ್ನ ರಾಜ ಚಾಲುಕ್ಯ ಚಕ್ರವರ್ತಿ ಸತ್ಯಾಶ್ರಯನನ್ನು ದೇವ ಎಂದು ಒಟ್ಟಿಗೆ ಪ್ರಾರ್ಥಿಸಲು ಎಲ್ಲ ಪದಗಳಿಗೂ ದ್ವಯಾರ್ಥವನ್ನು ನೀಡಿದ್ದಾನೆ. ಶ್ರೀ, ಬಲ, ಬಲಿ, ಅನಂತ, ಭೋಗ, ಧರ್ಮ, ಚಕ್ರ, ಆದಿಪುರುಷ ಈ ಪದಗಳು ನಾರಾಯಣನಿಗೂ ರಾಜನಿಗೂ ಅನ್ವಯಿಸುವಂತೆ ಉಪಯೋಗಿಸಿ ಅದಕ್ಕೆ ಅರ್ಥವನ್ನು ಕೊಡುತ್ತಾನೆ. ನಾರಾಯಣ ಪ್ರಾರ್ಥನೆ, ಲಕ್ಷ್ಮೀರಮಣನು, ಬಲರಾಮ ಸಹಾಯನು, ಬಲಿಚಕ್ರವರ್ತಿಯ ಗರ್ಭವನ್ನು ಭಂಗಿಸಿದವನು, ಶತ್ರುಗಳಾದ ದಾನವರನ್ನು ಜಯಿಸಿದವನು, ಅನಂತನೆಂಬ ಸರ್ಪವನ್ನು ಮನೆಯನ್ನಾಗಿ ಮಾಡಿಕೊಂಡಿರುವವನು, ಧರ್ಮರಾಯನ ರಾಜ್ಯವನ್ನು ರಕ್ಷಿಸಿದವನು, ಕಮಲ ನೇತ್ರನು ಆದಿಪುರುಷನೂ ಆದ ಪುರುಷೋತ್ತಮನು ನಮಗೆ ಮಂಗಳವನ್ನು ಉಂಟು ಮಾಡಲಿ, ಸ್ಫೂರ್ತಿಯನ್ನು ಅನುಗ್ರಹಿಸಲಿ ಎಂದು ಕೇಳುತ್ತಾನೆ. ಇನ್ನು ಚಾಳುಕ್ಯ ಚಕ್ರವರ್ತಿ ಸತ್ರಾಶ್ರಯ ದೇವನ ಪರವಾಗಿ ಅದೇ ಪದಗಳು ಕೊಡುವ ಅರ್ಥ, ಅಗರ್ಭ ಶ್ರೀಮಂತನು, ಚತುರಂಗ ಸೈನ್ಯವುಳ್ಳವನು, ಬಲಿಷ್ಠನು, ದುಷ್ಟರನ್ನು ನಾಶ ಮಾಡುವವನು, ಅಪರಮಿತ ಸುಖಾನುಭವಿಯು, ಧರ್ಮ ಸಾಮ್ರಾಜ್ಯ ರಕ್ಷಕನು, ಕಮಲ ನೇತ್ರನು, ಪ್ರಥಮ ಪ್ರಜೆಯು, ಮಹಾವೀರನು ಆದ ಚಾಲುಕ್ಯ ನಾರಾಯಣ ದೇವ ಸತ್ತಾಶ್ರಯನಿಗೆ ನಮ್ಮ ನಮೋ ನಮಃ, ನಮಗೆ ಸುತ ಸಂತೋಷಗಳನ್ನು ಉಂಟು ಮಾಡಲಿ ಎಂದು ರನ್ನ ಚಾತುರ್ಯದಿಂದ ನಾರಾಯಣ ದೇವನನ್ನು ತನ್ನ ಅರಸನನ್ನು ಒಟ್ಟಿಗೆ ಹೊಗಳು. ಗದಾಯುದ್ಧ ಸಾಹಸ ಭೀಮ ವಿಜಯ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರನ್ನನ ಹೆಸರನ್ನು ಚಿರಸ್ಥಾಯಿಯಾಗುವಂತೆ ಮಾಡಿದೆ. ಆತನ 4 ಕೃತಿಗಳಲ್ಲಿ ಅತ್ಯುತ್ತಮ ಎಂದರೆ ಗದಾಯುದ್ಧವೇ. ನಾವು ಕಾಲೇಜಿನಲ್ಲಿದ್ದಾಗ ಇದನ್ನು ಬಹಳ ವಿಸ್ತಾರವಾಗಿ ಓದಿದ್ದೆವು. 18 ದಿನಗಳ ಮಹಾಭಾರತ ಯುದ್ಧದಲ್ಲಿ ಮೊದಲ 10 ದಿನ ಭೀಷ್ಮ ಪರ್ವ, 5 ದಿನ ದ್ರೋಣ ಪರ್ವ, 2 ದಿನ ಕರ್ಣ ಪರ್ವ, ಮತ್ತೆ 18ನೇ ದಿನ ಅರ್ಧ ದಿನ ಶಲ್ಯ ಪರ್ವ, ಕಡೆಗೆ ನುಚ್ಚು ನೂರಾದ ದುರ್ಯೋಧನನ ಭೀಕರ ಅವಸ್ಥೆಗಳನ್ನ ಪ್ರತಿಪಾದಿಸುವ ಕಡೆಯ ಅರ್ಧ ದಿನವನ್ನ ಗದಾಯುದ್ಧದಲ್ಲಿ ಬಳಸಿಕೊಂಡಿದ್ದಾನೆ. ಆದರೆ ರನ್ನ ತಾನು ಏನೇನು ಹೇಳಬೇಕು ಎಂದು ಮಹಾಭಾರತದಲ್ಲಿ ಅನೇಕ ವಿಚಾರಗಳನ್ನ ಹೆಕ್ಕಿ ಇಲ್ಲಿ ಮಧ್ಯ ಉಲ್ಲೇಖಿಸುತ್ತಾ ಸಾಗುವ ಜಾಣ್ಮೆ ಅತ್ಯಂತ ಪ್ರಶಂಸನೀಯ. ಅವನು ಕುರುಕುಲವೆಂಬ ಬಾಳೆಯ ತೋಟಕ್ಕೆ ಮರಿಯಾಣಿಯಂತಿರುವ ಭೀಮ ದುರ್ಯೋಧನನನ್ನು ಹುಡುಕುತ್ತಾ ಹೊರಟಿದ್ದಾನೆ ಎಂದು ರನ್ನ ಚಿತ್ರಿಸುತ್ತಾನೆ. ನನಗೆ ಅನ್ನಿಸುತ್ತೆ ಈ ಪದ್ಯಗಳನ್ನ ನಾನು ಒಬ್ಬನೇ ಓದೋದ್ರ ಬದಲು ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವಂತಹ ನಮ್ಮ ಜನಾರ್ದನ ತುಂಗ ಅವರು 1-2 ಪದ್ಯಗಳನ್ನ ಹೇಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಆಮೇಲೆ ತಿರ್ಗಾ ನನ್ನ ಭಾಷಣ ಮುಂದುವರಿಸ್ತೀನಿ. ಅಟ್ರ ಕನೆಕ್ಟಿವಿಟಿ ಸರಿ ಹೋದ್ರೆ ವಿಡಿಯೋ ಆನ್ ಮಾಡ್ಕೊಂತೀನಿ. ತುಂಗ ಅವರು ದಯವಿಟ್ಟು ಹೇಳ್ಬೇಕು. ಜಗನ್ನಾಥ್ ಅವರಿಗೆ ಮತ್ತೆ ಇಲ್ಲಿ ಬಂದಿರುವ ಎಲ್ಲರಿಗೂ ನಮಸ್ಕಾರ. ಜಗನ್ನಾಥ್ ಅವರು ನನಗೆ ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಮೇಲೆ ನಂತರ ನಾನ್ ಪರ್ಫಾರ್ಮ್ ಮಾಡಿದ್ರೆ ಅದು ಏನೇ ಆದ್ರೂ ಪೇಲವಾಗ್ಬಿಡುತ್ತೆ. ಇದೊಂಥರ ತೆಂಡೂಲ್ಕರ್ ಆಟ ಆಡಿದ್ಮೇಲೆ ಚೇತನ್ ಚೌಹಾಣ್ ಆಟ ಆಡಿದಾಗ ಆಗತ್ತೆ. ಏನೇ ಇರ್ಲಿ, ಅವ್ರು ಹೇಳಿದ್ದಾರೆ. ನನಗೆ ಜಗನ್ನಾಥ್ ಅವರು ತುಂಬಾ ಆತ್ಮೀಯರು ಹೌದು. ಆದ್ರಿಂದ ಅವರ ಮಾತುಗಳನ್ನ ಶಿರಸ ವಹಿಸಿ ನಾನು ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ಬಯಸ್ತೇನೆ.
ಮೊದಲಿಗೆ ನಾನು ಒಂದು ಕೇವೇಟ್ ಹಾಕೊಳ್ತೇನೆ. ಏನಂದ್ರೆ ಕನ್ನಡವನ್ನ ನಾನು ಒಂದು ವಿಷಯವಾಗಿ ಓದಿದ್ದು ಬರೀ ಪ್ರಾಥಮಿಕ ಶಾಲೆಯಲ್ಲಿ ಮಾತ್ರ. ನಂತರ ಪ್ರೌಢಶಾಲೆಯಲ್ಲಿ ಸಂಸ್ಕೃತವನ್ನು ಆರಿಸ್ಕೊಂಡೆ. ಆದ್ರೆ ಕನ್ನಡವೂ ನಂಗೆ ಸರಿಯಾಗಿ ಗೊತ್ತಿಲ್ಲ, ಸಂಸ್ಕೃತವೂ ಗೊತ್ತಿಲ್ಲ. ಅದರಲ್ಲೂ ಹಳೆಗನ್ನಡ ಕಾವ್ಯಗಳ ಪರಿಚಯ ನನ್ಗೆ ಅಷ್ಟಕ್ಕಷ್ಟೇ. ಜಗನ್ನಾಥ್ ಅವರು ಸಾಹಸ ಭೀಮ ವಿಜಯದ 3 ಪದ್ಯಗಳನ್ನು ವಾಚನ ಮಾಡಲು ಸಾಧ್ಯವೇ ಅಂತ ಕೇಳಿದ್ರು. ಇದು ಒಂದು ಸಾಹಸ ಆಗಲಿ ಅಂತ ನಾನು 4 ಪದ್ಯಗಳನ್ನ ಆರಿಸಿಕೊಂಡು ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ. ನಾನು ಆರಿಸಿಕೊಂಡ ಪದ್ಯಗಳು ಸಾಹಿತ್ಯಿಕವಾಗಿಯೂ ಐತಿಹಾಸಿಕವಾಗಿಯೂ ಆಗಿ ಗಮನ ಸೆಳೆಯುತ್ತವೆ ಅಂತ ನನ್ನ ಅನಿಸಿಕೆ. ನಮಗೆಲ್ಲ ತಿಳಿದಿರೋ ಹಾಗೆ 10ನೇ ಶತಮಾನದಲ್ಲಿ ಬದುಕಿದ್ದ ರನ್ನ ಶತಮಾನದ ಕಲ್ಯಾಣದ ಚಾಲುಕ್ಯ ದೊರೆ ತೈಲಪನ ಆಶ್ರಿತನಾಗಿದ್ದವನು. ಹೀಗಾಗಿ ನಾಂದಿ ಪದ್ಯಗಳಲ್ಲಿ ಅವನು ದೇವತಾ ಸ್ತುತಿ ಮತ್ತು ತನ್ನ ದೊರೆಯ ಸ್ತುತಿಗಳೆರಡನ್ನು ಹಾಸುಹೊಕ್ಕಾಗಿರುವಂತೆ ರಚಿಸಿದ್ದಾನೆ. ಅಂದ್ರೆ ಪ್ರತಿಯೊಂದು ಪದ್ಯವು ತನ್ನ ದೊರೆಯನ್ನು ಹೊಗಳುವ ಪದ್ಯವು, ಸ್ತುತಿಸುವ ಪದ್ಯವೂ ಆಗಿದೆ, ಜೊತೆಗೆ ದೇವರನ್ನ ಸ್ತುತಿಸುವ ಪದ್ಯವೂ ಆಗಿದೆ. ಈ ಸಾಹಸ ಭೀಮ ವಿಜಯದ ಪ್ರಥಮ ಆಶ್ವಾಸದ 10ನೇ ಪದ್ಯವನ್ನ ಗಮನಿಸಿ. ಮದಗಣಮಿಲ್ಲ ದಾನ ಗುಣದಿಂ ನೆಗಳ್ದುಂ ನೃಪಸಿಂಹನಾಗಿಯೂ ವಿದಿತ ವಿಶುದ್ಧ ಭದ್ರ ಗುಣನಂತೆ ವಿರುದ್ಧ ಮಿದೆಂಬಿನಂ ನಿಜಾಭ್ಯುದಯ ನಿವೇದ ದೀರ್ಘಕರ ಮೊಪ್ಪೆ ಜಗತ್ಪ್ರಿಯವಾದ ದೇವನಂಕದ ಗಣನಾಯಕಂ ವರದನಕ್ಕೆ ಯಮಗೆ ಅಮ್ಮನ ಗಂಧವಾರಣಂ. ಮದಗಣಮಿಲ್ಲ ದಾನ ಗುಣದಿಂ ನೆಗಳ್ದುಂ ನೃಪಸಿಂಹನಾಗಿಯೂ ವಿದಿತ ವಿಶುದ್ಧ ಭದ್ರ ಗುಣನಂತೆ ವಿರುದ್ಧ ಮಿದೆಂಬಿನಂ ನಿಜಾಭ್ಯುದಯ ನಿವೇದ ದೀರ್ಘಕರ ಮೊಪ್ಪೆ ಜಗತ್ಪ್ರಿಯವಾದ ದೇವನಂಕದ ಗಣನಾಯಕಂ ವರದನ್ ಅಕ್ಕೆ ಯಮಗೆ ಅಮ್ಮನ ಗಂಧವಾರಣಂ. ಇದು ಪರಸ್ಪರ ವಿರುದ್ಧ ಗುಣಗಳನ್ನು ಬಳಸಿಕೊಂಡು ಮಾಡಿರುವ ಸ್ತುತಿ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳುವಂತ ಮಾತು. ಅವನು ವಜ್ರದಂತೆ ಕಠೋರವಾಗಿಯೂ ಇದ್ದಾನೆ, ಕುಸುಮದಂತೆ ಹೂವಿನಂತೆ ಮೃದುವಾಗಿಯೂ ಇದ್ದಾನೆ ಎನ್ನುತ್ತಾರೆ ಅಂತ ಸುಭಾಷಿತ ಹೇಳುತ್ತೆ. ಅದೇ ರೀತಿ ಇಲ್ಲಿ ಗಣಪತಿ ಮತ್ತು ಅಮ್ಮನ ಗಂಧವಾರಣ ಎಂದು ಬಿರುದು ಹೊತ್ತಿದ್ದ ಇರಿವ ಬೆಡಂಗನ ಸ್ತುತಿಯಲ್ಲಿ ಪರಸ್ಪರ ವಿರುದ್ಧ ಗುಣಗಳು ಬಳಕೆಯಾಗಿವೆ. ದಾನವೀರನಾಗಿದ್ದು ಒಂದಿನಿತೂ ಮದವಿಲ್ಲದವನು. ಸಾಮಾನ್ಯ ದಾನದಲ್ಲಿ ಶ್ರೇಷ್ಠರಾಗಿದ್ದವರಿಗೆ ಒಂಥರ ಅಹಂಕಾರ ಇರುತ್ತೆ, ಆದರೆ ಇವನಿಗೆ ಒಂದಿನಿತೂ ಮದವಿಲ್ಲದವನು. ತಲೆಯಿಂದ ಮದೋದಕ ಸುರಿಯುತ್ತಿದ್ದರೂ ಸ್ವಲ್ಪವೂ ಮದವಿಲ್ಲದವನು. ಆನೆ ತಲೆಯಿಂದ ಅದು ಗೀಳಿಟ್ಟು ಯಾವ್ದಕ್ಕಾದ್ರೂ ಡಿಕ್ಕಿ ಹೊಡಿತಾ ಇದ್ರೆ ಮದ ಹೆಚ್ಚಾದ ಡಿಕ್ಕಿ ಹೊಡಿತಾ ಇದ್ರೆ ಮದೋದಕ ತಲೆಯಿಂದ ಹೊರಗೆ ಬರುತ್ತಂತೆ. ಆದ್ರೆ ಇವನು ಮದೋದಕ ಸುರಿತಿದ್ರು ಇವನಿಗೆ ಮದವಿಲ್ಲದವನು, ಅಂದ್ರೆ ಇದು ಇರಿವ ಬೆಡೆಂಗ. ಸಿಂಹರಾಜನಂತಿದ್ದರೂ ಭದ್ರ ಎಂಬ ಮಂಗಲಕರವಾದ ಆನೆಯಂತೆ ಒಳಿತನ್ನು ಮಾಡುವವನು. ಯಾವಾಗಲೂ ಅಭ್ಯುದಯದ ವರವನ್ನೇ ಕರುಣಿಸುವ ಸುಂದರವಾದ ದೀರ್ಘ ಬಾಹುಗಳುಳ್ಳವನು. ಇವನು ಜನಪ್ರಿಯನಾದ ರಾಜ, ಅಂಕದ ಗಣನಾಯಕ. ಅಂಕದ ಅಂದ್ರೆ ಶೌರ್ಯದ ಗಣನಾಯಕ, ಶೂರಾತಿ ಶೂರ ಸೈನಿಕರ ಒಡೆಯ, ಅಮ್ಮನ ಗಂಧವರ್ಣ ಎಂದು ಬಿರುದಾಂಕಿತನಾದ ಗಣಪತಿಯು ತೈಲಪನು ನಮಗೆ ಒಳಿತನ್ನು ಉಂಟು ಮಾಡಲಿ ಎಂಬುದು ಇಲ್ಲಿನ ಆಶಯ. ಇಲ್ಲಿ ಗಣಪತಿಯನ್ನು ತೈಲಪನನ್ನು ಒಂದೇ ಕಾಲದಲ್ಲಿ ಸ್ತುತಿಸಿದ್ದಾನೆ ರನ್ನ. ಅದೇ ರೀತಿ ಅದೇ ಆಶ್ವಾಸದ 30ನೇ ಪದ್ಯ, ಇದು ಒಂದು ರೀತಿಯಲ್ಲಿ ತಾತ್ವಿಕವಾದ ಚಿಂತನೆಯನ್ನ ಹೊಮ್ಮಿಸುವ ಪದ್ಯ. ಆದ್ರಿಂದ ಇದನ್ನು ನಾನು ಆರಿಸಿಕೊಂಡಿದ್ದೇನೆ. ಬೆಳಗುವ ಸೊಡರಂ ಬೆಳಗಿ ಪಲರ್ ಕೊಂಡು ಪೋಗೆಯುಂ ಕುಂದದೆ ಪಜ್ಜಳಿಸುವವಲ್ ಜಗಮೆಲ್ಲಂ ಕೊಳಲಂ ತವದಿತ್ತು ಮೆರೆವ ನಿರಿವ ಬೆಡಂಗಂ. ಕೊನೆಗೆ ಹೇಳಿದಾಗೆ ಇರಿವ ಬೆಡಂಗನ ಕುರಿತೆ ಹೇಳಿದ್ದಿದು. ಬೆಳಗುವ ಸೊಡರಂ ಬೆಳಗಿ ಪಲರ್ ಕೊಂಡು ಪೋಗೆಯುಂ ಕುಂದದೆ ಪಜ್ಜಳಿಸುವವಲ್ ಜಗಮೆಲ್ಲಂ ಕೊಳಲಂ ತವದಿತ್ತು ಮೆರೆವ ನಿರಿವ ಬೆಡಂಗಂ. ಮೊದಲೇ ಹೇಳಿದಾಗೆ ಇದು ತಾತ್ವಿಕ ಚಿಂತನೆಯನ್ನು ಒಳಗೊಂಡ ಪದ್ಯ. ಒಂದು ಹಣತೆಯಿಂದ ಎಷ್ಟೇ ಹಣತೆಗಳನ್ನು ಹಚ್ಚಿದ್ರೂ ಹಣತೆಯ ಬೆಳಕು ಕಡಿಮೆ ಆಗೋದಿಲ್ಲ, ಮೂಲ ಹಣತೆಯ ಬೆಳಕು ಕಡಿಮೆ ಆಗುವುದಿಲ್ಲ. ಅದೇ ರೀತಿ ಎಷ್ಟೇ ದಾನ ಮಾಡಿದರೂ ಕುಂದದ ಸಿರಿಯನ್ನು ಹೊಂದಿ ಮೆರೆಯುತ್ತಿರುವವನು ಇರಿವ ಬೆಡಂಗ ಎಂದು ಇರಿವ ಬೆಡಂಗನ ಗುಣಾತಿಶಯಗಳನ್ನ ಬಣ್ಣಿಸಿದ್ದಾನೆ. ಇನ್ನು ಈಗ 2ನೇ ಆಶ್ವಾಸದ 24ನೇ ಪದ್ಯವನ್ನ ಗಮನಿಸೋಣ. ಇದು ಒಂದು ಐತಿಹಾಸಿಕವಾದ ಮಹತ್ವವನ್ನ, ಸಂಗತಿಯನ್ನ ಸಾರುವ ಒಂದು ಪದ್ಯ. ತುರುಗೋಳುಳ್ ಪೆಣ್ಬುಯ್ಯಲೊಳ್ ಅರಿವೆಸದೊಳ್ ನಂಟ ನೆಡರೊಳ್ ಊರಳಿವಿನೊಳಂ ತರಿಸಂದು ಗಂಡುತನಮಿನೆ ನೆರಪದವಂ ಗಂಡನಲ್ಲನ್ ಎಂತುಂ ಷಂಡಂ. ಇಲ್ಲಿ ಮುಖ್ಯವಾದ್ದು ತುರುಗೋಳ್, ಪೆಣ್ಬುಯ್ಯಲ್,
ಊರಳಿವು. ಈ 3 ಶಬ್ದ ನಮಗೆ ತುಂಬಾ ಪರಿಚಿತವಾದ ಶಬ್ದ. ಕನ್ನಡ ಸಾಹಿತ್ಯವನ್ನ ಅಥವಾ ಶಾಸನ ಸಾಹಿತ್ಯವನ್ನ ಓದಿದವರಿಗೆಲ್ಲ ಈ 3 ಶಬ್ದಗಳು ತುಂಬಾ ಪರಿಚಿತವಾದವು. ತುರುಗೋಳೊಳ್ ಪೆಣ್ಬುಯ್ಯಲೊಳ್ ಅರಿವೆಸದೊಳ್ ನಂಟ ನೆಡರೊಳ್ ಊರಳಿವಿನೊಳಂ ತರಿಸಂದು ಗಂಡುತನ ಮನೆ ನೆರಪದವಂ ಗಂಡನಲ್ಲ ನಿಂತುಂ ಷಂಡಂ. ಇತಿಹಾಸವನ್ನು ಅಧ್ಯಯನ ಮಾಡುವವರಿಗೆ ಕುತೂಹಲ ಹುಟ್ಟಿಸುವ ವೀರಗಲ್ಲು, ಮಾಸ್ತಿಗಲ್ಲು ಮುಂತಾದವುಗಳ ಕುರಿತು ಪ್ರಸ್ತಾಪವಿರುವ ಪ್ರಾಚೀನ ಸಾಹಿತ್ಯವಾಗುವುದು. ಮಹಾಭಾರತದಲ್ಲಿ ಇವುಗಳ ಪ್ರಸ್ತಾಪವನ್ನ, ಮಹಾಭಾರತದ ಕೆಲವು ಘಟನೆಗಳನ್ನ ಆರಿಸಿಕೊಂಡು ಅಂದಿನ ಕಾಲದ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾನೆ. ವೀರಗಲ್ಲು ಮಾಸ್ತಿಗಲ್ಲುಗಳ ಬಗ್ಗೆ, ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳಲ್ಲಿ ನಾವು ಪ್ರಾಚೀನವಾದ ತುರುಗೋಳ್, ಪೆಣ್ಬುಯಿಲ್, ಊರಳಿವು ಮುಂತಾದ ಪದ್ಧತಿಗಳನ್ನು ನಾವು ಕಂಡಿದ್ದೇವೆ. ತುರುಗೋಳ್ ಎಂದರೆ ಗೋಗ್ರಹಣದ ವಿಚಾರ. ಗೋವುಗಳನ್ನ ಯಾರಾದ್ರೂ ಗೋವುಗಳನ್ನ ಕದ್ಕೊಂಡು ಹೋಗ್ತಾ ಇದ್ರೆ ಯಾರೋ ಒಬ್ಬ ವೀರ ಆ ಗೋವುಗಳನ್ನ ರಕ್ಷಿಸ್ತಾನೆ. ಅಕಸ್ಮಾತ್ ಆವಾಗ ಸತ್ತೋದ್ರೆ ಅವನ ನೆನಪಿನಲ್ಲಿ ಒಂದು ವೀರಗಲ್ಲನ್ನ ಸ್ಥಾಪನೆ ಮಾಡ್ತಾರೆ. ಇದು ತುರುಗೋಳ್. ಅದೇ ರೀತಿ ಪೆಣ್ಬುಯಿಲ್, ಹೆಂಗಸರನ್ನ ಹೊತ್ಕೊಂಡು ಹೋಗ್ತಾ ಇದ್ರೆ ಆವಾಗ ಹೋರಾಡಿ ಆ ಹೆಂಗಸರನ್ನ ಕಾಪಾಡಿದವನ ಹೆಸರಲ್ಲಿ ಪೆಣ್ಬುಯಿಲ್ ಅಂತ ಒಂದು ವೀರಗಲ್ಲನ್ನ ಸ್ಥಾಪನೆ ಮಾಡ್ತಾರೆ. ಊರಳಿವು, ಇಡೀ ಊರೇ ನಾಶವಾಗ್ತಾ ಇದ್ದಾಗ ಯಾರು ನಿಂತು ಊರನ್ನ ಕಾಪಾಡ್ತಾರೋ ಅವರ ಹೆಸರಿನಲ್ಲಿ ನಿರ್ಮಿಸುವ ಒಂದು ವೀರಗಲ್ಲು ಇದ್ರೆ ಅದು ಊರಳಿವು. ಈ ಶಬ್ದಗಳೆಲ್ಲ ಕನ್ನಡದ ಇತಿಹಾಸಕಾರರಿಗೆ ಚಿರಪರಿಚಿತ. ಸಮಕಾಲೀನ ಶಬ್ದಗಳನ್ನ ಬಳಸಿಕೊಂಡು ಅಶ್ವತ್ಥಾಮನನ್ನು ದುರ್ಯೋಧನ ಹೀಗಳೆಯುವ ಪದ್ಯ ಇದೆ. ಅಶ್ವತ್ಥಾಮನು ತನ್ನ ತಾಯಿಯನ್ನ ಕಾಪಾಡುವ ಬದಲು ಕೊಂದವನು ಪೆಣ್ಬುಯಿಲ್. ಗೋಗ್ರಹಣ ಕಾಲದಲ್ಲಿಯೂ ಹತ್ತಿರ ಸುಳಿಯದವನು ತುರುಗೋಳ್. ನೆಂಟರಿಗೆ ಎಡರು ಅಂದ್ರೆ ತೊಂದರೆ ಉಂಟಾದಾಗ ಸಹಾಯಕ್ಕೆ ಬರದವನು. ಗೊತ್ತಿದೆ, ಇಡೀ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ತೊಂದರೆ ಸಿಕ್ಕಾಕೊಂಡಾಗ ಇವನು ಎಲ್ಲಿಗೂ ಓಡಿ ಹೋಗ್ತಾನೆ. ಎಲ್ಲವೂ ನಾಶವಾಗುತ್ತಿದ್ದಾಗ, ಇಡೀ ಮಹಾಭಾರತದಲ್ಲಿ ಎಲ್ಲವೂ ನಾಶವಾಗ್ತಾ ಇದ್ದಾಗ ಯುದ್ಧ ಭೂಮಿಯನ್ನ ತ್ಯಜಿಸಿದವನು ಊರಳಿವು. ಹೀಗೆ ಪುರಾಣ ಮತ್ತು ಇತಿಹಾಸಗಳೆರಡನ್ನು ತನ್ನೊಳಗೆ ಇರಿಸಿಕೊಂಡಿರುವ ವಿಶೇಷವಾದ ಪದ್ಯ ಇದು. ಇದರಲ್ಲಿ ಪೆಣ್ಬುಯ್ಯಲೊಳ್ ಆದ್ಮೇಲೆ ಅರಿವೆಸದೊಳ್ ಎನ್ನುವುದಕ್ಕೆ ಇರಿವೆಸದೊಳ್ ಎನ್ನುವ ಒಂದು ಪಾಠಾಂತರವನ್ನು ಕೊಡ್ತಾರೆ. ಆದ್ರೆ ಇರಿವೆಸದೊಳ್ ಅನ್ನೋದಕ್ಕಿಂತ ಅರಿವೆಸದೊಳ್ ಎನ್ನುವುದೇ ನನಗೆ ಸರಿ ಅನ್ಸುತ್ತೆ. ಯಾಕಂದ್ರೆ ವ್ಯಸ ಎಂದ್ರೆ ಇಂಪಾರ್ಟ್ ಅಂದ್ರೆ ಬೋಧಿಸುವುದು ಎನ್ನುವ ಒಂದು ಅರ್ಥವೂ ಇದೆ. ಅರಿ ಅಂದ್ರೆ ಜ್ಞಾನವನ್ನ ಬೋಧಿಸುವಲ್ಲಿ ಅವನು ತನಗೆ ಗೊತ್ತಿರೋ ವಿದ್ಯೆಯನ್ನು ಯಾರಿಗೂ ಹೇಳ್ಕೊಡ್ಲಿಲ್ಲ ಅವನು ಅಶ್ವತ್ಥಾಮ. ನಂಟ ನೆಡರೊಳ್, ನಂಟನ ಎಡರು ಅಂದ್ರೆ ತೊಂದರೆ, ನಂಟನ ಎಡರೊಳ್ ಅಂತ. ಈ ರೀತಿಯಾಗಿ ಈ ಪದ್ಯ ತುಂಬಾ ಕುತೂಹಲಕಾರಿಯಾಗಿದೆ. ಕೊನೆಯದಾಗಿ 3ನೇ ಆಶ್ವಾಸದ 33ನೇ ಪದ್ಯ. ಜಗನ್ನಾಥ್ ಅವರು ದುರ್ಯೋಧನನ ವಿಚಾರವಾಗಿ ತುಂಬಾ ಚೆನ್ನಾಗಿ ಹೇಳಿದರು. ಒಂಥರ ನಾಟಕೀಯವಾಗಿ ಅವ್ರು ಬಹುಶಃ ನಾಟಕದಲ್ಲಿ ಕೆಲಸ ಮಾಡಿದವರು ಅನ್ಸುತ್ತೆ. ನಮ್ಮ ಕಣ್ಣೆದುರು ದುರ್ಯೋಧನ ಪಾತ್ರವನ್ನ ಅಭಿನಯಿಸಿ ತೋರಿಸಲಾಗಿತ್ತು, ಅಷ್ಟು ಚೆನ್ನಾಗಿ ಹೇಳಿದ್ರು. ನಾನು ಒಂದು ಪ್ರಯತ್ನ ಮಾಡ್ತೇನೆ. ಗುರುವಂ ಪ್ರೋಜ್ಜಿತ ಚಾಪನಂ ಪುಸಿದು ಕೊಂದ ಭೀರಮಂ ಭೀಷ್ಮರಂ ಶರಶಯ್ಯಾಗತರಂ ಕರುತ್ತು ಗುರಿಯೆಚ್ಚ ಪೊಚ್ಚರಂ ಕರ್ಣನಂ ವಿರಥಜ್ಯಾಯುಧ ನೆನ್ನದೆಚ್ಚು ತಲೆಗೊಂಡ ಶೌರ್ಯಮಂ ಪಾಂಡುಪುತ್ರರೇ ಬಲ್ಲರ್ ಮೆರೆಯಲ್ಕೆ ಸಾಹಸನಧನಂ ದುರ್ಯೋಧನಂ ಬಲ್ಲನೆ. ಗುರುವಂ ಪ್ರೋಜ್ಜಿತ ಚಾಪನಂ ಪುಸಿದು ಕೊಂದ ಭೀರಮಂ ಭೀಷ್ಮರಂ ಶರಶಯ್ಯಾಗತರಂ ಕರುತ್ತು ಗುರಿಯೆಚ್ಚ ಪೊಚ್ಚರಂ ಕರ್ಣನಂ ವಿರಥಜ್ಯಾಯುಧ ನೆನ್ನದೆಚ್ಚು ತಲೆಗೊಂಡ ಶೌರ್ಯಮಂ ಪಾಂಡುಪುತ್ರರೇ ಬಲ್ಲರ್ ಮೆರೆಯಲ್ಕೆ ಸಾಹಸಧನಂ ದುರ್ಯೋಧನಂ ಬಲ್ಲನೆ. ಗುರುವನ್ನು ಶಸ್ತ್ರತ್ಯಾಗ ಮಾಡಿದವನನ್ನು ಸುಳ್ಳು ಹೇಳಿಕೊಳ್ಳುವ ವೀರ್ಯ, ಶರಶಯ್ಯಾಗತನಾದ ಭೀಷ್ಮನಿಗೆ ಬಾಣಗಳನ್ನು ಗುರಿಯಿಟ್ಟು ಎಸೆಯುವ ಜಾಣ್ಮೆ, ವಿರಥನಾದ ಕರ್ಣನನ್ನು ಶರಪ್ರಯೋಗ ಮಾಡಿಕೊಂಡ ಹೆಚ್ಚುಗಾರಿಕೆ, ಇವೆಲ್ಲವೂ ಪಾಂಡುಪುತ್ರರಿಗೆ ಒತ್ತೆಯ ಹೊರತು ಸಾಹಸಧನನಾದ ದುರ್ಯೋಧನ ಬಲ್ಲನೆ. ದುರ್ಯೋಧನೇ ಇದು ಹೇಳುವ ಮಾತು. ಅವನು ಅರ್ಜುನ ಅಥವಾ ಪಾಂಡುಪುತ್ರರನ್ನ ಎಷ್ಟು ಚೆನ್ನಾಗಿ ಹೀಯಾಳಿಸ್ತಾನೆ ಅನ್ನೋದು ಒಂದು ರೀತಿಯ ಬರಿಯ ರಸವನ್ನ ಆಸ್ವಾದಿಸುವವರಿಗೆ ರೋಮಾಂಚನಗೊಳಿಸುವಂತಹ ಒಂದು ಪದ್ಯ. ಅಲ್ಲಿನ ಎಲ್ಲಾ ಪದ್ಯಗಳು ಆ ರೀತಿಯ ರೋಮಾಂಚನವನ್ನು ಹುಟ್ಟಿಸುತ್ತವೆ. ನನಗೆ 4 ಪದ್ಯಗಳನ್ನ ನಾನು ಹೇಳಿದ್ದೇನೆ, 3 ಹೇಳಿದ್ರು 4 ಹೇಳಿದ್ದೇನೆ.
ಜಗನ್ನಾಥ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜನಾರ್ದನ ತುಂಗಾ ಅವರು ಸೊಗಸಾಗಿ ಎಲ್ಲವನ್ನು ತಿಳಿಸಿದ್ದಾರೆ. ಬಹಳ ಸಂತೋಷ ಆಯ್ತು, ಕೃತಜ್ಞತೆಗಳು. ನಾನು ತನಾಶಿ ಅವ್ರನ್ನು ಬೇಡ್ಕೊಂಡಿದ್ದೇನೆ. ಯಾಕಂದ್ರೆ ನನ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರೋ ಒಬ್ರು ಮಾತಾಡ್ಬೇಕು ಅನ್ನೋದಲ್ಲ, ಉತ್ತಮವಾದ ವಿಚಾರಗಳನ್ನ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದೇ ನನ್ನ ಆಸೆ. ಅದರಿಂದಾನೇ ಇದು 52ನೆಯ ತಿಂಗಳು ಇದು ನಾನ್ ಮಾಡ್ತಾ ಇರುವಂತ ಕಾರ್ಯಕ್ರಮ. ಅಶ್ವಥ್ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಈಗ ನಾವು ನಮ್ಮ ಏನು ಪ್ರಸ್ತುತಿನ ಮುಂದುವರ್ಸೋಣ. ಭೀಮ ದುರ್ಯೋಧನರ ಗದಾ ಯುದ್ಧವನ್ನು ಇಟ್ಟುಕೊಂಡು ರನ್ನ ನವ್ಯ ತಂತ್ರವನ್ನು ಬಳಸಿ ಭಾರತ ಕಥೆಗಳನ್ನೆಲ್ಲ ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿಸಿದ್ದಾನೆ. ಬಹುಮಟ್ಟಿಗೆ ಆತನ ಈ ನಿರೂಪಣೆ ಫಲಿಸಿದೆ ಎನ್ನಬಹುದು. ಪಂಪ ಅರಿಕೇಸರಿಯನ್ನು ಅರ್ಜುನನೊಂದಿಗೆ ಸಮಸ್ಥೀಕರಿಸಿಕೊಂಡು ವಿಕ್ರಮಾರ್ಜುನ ವಿಜಯವನ್ನು ಬರೆದಂತೆ ರನ್ನ ಇರುವ ಬೆಡಂಗ ದತ್ತಾಶ್ರಯನನ್ನು ಭೀಮನೊಂದಿಗೆ ಹೋಲಿಸಿ ಗದಾಯುದ್ಧವನ್ನು ರಚಿಸಿ ರಂಜಿಸಿದ್ದಾನೆ. ರನ್ನನು ತನ್ನ ಕೃತಿರತ್ನವಾದ ಗದಾಯುದ್ಧ ಪಂಪ ಭಾರತ 13ನೆಯ ಆಶ್ವಾಸದಿಂದ ವಸ್ತುವನ್ನು ಆಯ್ದು ಕಥೆ, ಪಾತ್ರ, ಸನ್ನಿವೇಶಗಳ ನಿರ್ವಹಣೆಯನ್ನು ಪಂಪನ ಮಾರ್ಗದಲ್ಲಿಯೇ ಅನುಸರಿಸಿದ್ದಾನೆ. ಆದರೂ ಭಾಸ, ಭಟ್ಟನಾರಾಯಣನ ಊರುಭಂಗ ಮತ್ತು ಬೇಣಿ ಸಂಹಾರ ನಾಟಕಗಳಿಂದ ಬಹಳಷ್ಟು ಪ್ರಭಾವಿತನಾಗಿದ್ದಾನೆ. ಹೀಗಿದ್ದರೂ ರನ್ನನ ಮಹಾಕವಿ ಶಕ್ತಿಯನ್ನು ಅಲ್ಲಗಳೆಯುವಂತಿಲ್ಲ. ಕಾವ್ಯಾರಂಭದಲ್ಲಿ ಬರುವ ಭೀಮ ದ್ರೌಪದಿಯರ ಸಂವಾದ, ಭೀಮನ ಭೀಷಣ ಪ್ರತಿಜ್ಞೆ, ದುರ್ಯೋಧನನ ರಣರಂಗ ಸಂಚು ಸಂಚಾರ, ದ್ರೋಣ ಅಶ್ವತ್ಥಾಮರ ತಿರಸ್ಕಾರ, ಪಾಂಡವರ ಅವಹೇಳನ, ಸಂಜಯನಿಂದ ಪಾಂಡವರಿಗೆ ಪ್ರಶಂಸೆ, ಕರ್ಣ ದುಶ್ಯಾಸನರನ್ನು ಕುರಿತ ದುರ್ಯೋಧನನ ಶೋಕಗೀತೆ, ಶತ್ರು ಪುತ್ರನಾದ ಅಭಿಮನ್ಯುವನ್ನು ಪ್ರಶಂಸಿಸುವ ರೀತಿ ದುರ್ಯೋಧನಿಗೆ ಒಂದು ಮುಕಟಪ್ರಾಯವಾಗಿದೆ. ತನ್ನ ಕುಮಾರ ಲಕ್ಷ್ಮಣನಿಗೆ ಭಾಷಾಂಜಲಿ, ಭೀಮ ದುರ್ಯೋಧನನನ್ನು ಕುರುಧರೆಯಲ್ಲಿ ಅರಸಿ ಕಾಣದೆ ರುದ್ರ ಭೀಷ್ಮ ಪ್ರತಿಜ್ಞೆಯಂತೆ, ಭೀಷ್ಮನ ಆದೇಶದಂತೆ ವೈಶಂಪಾಯನ ಸರೋವರದಲ್ಲಿ ಕಾಲಹರಣ ಮಾಡುತ್ತಿರುವ ಪನ್ನಗ ಪತಾಕಿ ದುರ್ಯೋಧನನನ್ನು ಹುಡುಕಿಕೊಂಡು ಬರುವ ಭೀಮ ಮೂದಲಿಸುವ ರೀತಿ, ಅಶ್ವತ್ಥಾಮನಿಂದ ಲಕ್ಷ್ಮಿ ವಿಡಂಬನೆ ಇವೇ ಮೊದಲಾದ ಸನ್ನಿವೇಶಗಳನ್ನು ಸೃಷ್ಟಿಸಿ ರನ್ನನು ತನ್ನ ಕಾವ್ಯವನ್ನು ರಮ್ಯೋಜ್ವಲಗೊಳಿಸಿದ್ದಾನೆ. ರನ್ನನ ರೀತಿಯೇ ರೀತಿ. ರನ್ನನ ಗದಾಯುದ್ಧ ಭಾಮಿನಿ ಷಟ್ಪದಿಯಲ್ಲಿ ರೂಪಿಸಿದ್ದು ಅದರ ಕಾವ್ಯದ ಅರಿವು, ಚಲುವು, ಶೈಲಿ ಮನಸೋರೆಗೊಳ್ಳುತ್ತದೆ. ಕೆಲವು ವೇಳೆ ರನ್ನ ಬಹಳ ಕ್ರೂರಿಯಾಗಿ ಬಿಟ್ಟಿದ್ದಾನೆ ಎನಿಸುತ್ತದೆ. ಏಕೆಂದರೆ ಭೀಮ ಧೃತರಾಷ್ಟ್ರನಿಗೆ ಕುರುಸುತ, ಕುರುಕುಲ ವರ್ಧ, ಕುರುಭೂತಳ, ವಿಪನದೋಳ್ ಧೃತರಾಷ್ಟ್ರನನ್ನ ಕೆಣಕುತ್ತಾ ಭೀಮ ಕುರುಸುತ ಎಂದು ಸಂಬೋಧಿಸುತ್ತಾನೆ. ಆದರೆ ಭೀಮ ಹೇಳುತ್ತಾನೆ, ದುರ್ಯೋಧನ ಆಕಸ್ಮಿಕ ಇಲ್ಲಿ ಕಾಣಿಸಿಕೊಂಡರೆ ನಿನ್ನ ಮುಂದೆಯೇ ಆತನನ್ನು ಸಂಹರಿಸಿ ಅವನ ರಕ್ತವನ್ನು ಕುಡಿದು ನನ್ನ ಮಡದಿಗೆ ಆ ರಕ್ತವನ್ನು ತಲೆಯ ಕೂದಲಿಗೆ ಎಣ್ಣೆಯಂತೆ ಹಚ್ಚಿ ತಲೆಯನ್ನು ಅವನ ಮೂಳೆಗಳಿಂದ ಬಾಚುತ್ತೇನೆ ಎಂದು ತಿಳಿಸುತ್ತಾನೆ. ಇದು ಅತ್ಯಂತ ಕಠಿಣವಾದ, ಘೋರವಾದ,
ವಿಚಾರ. ಏಕೆಂದರೆ ಮಗನನ್ನು ಈ ರೀತಿಯಾಗಿ ಸಾಯಿಸುತ್ತೇನೆ ಎಂದು ಯಾರಾದರೂ ತಂದೆಯ ಮುಂದೆ ತಿಳಿಸಿದರೆ ಆ ತಂದೆಯ ಆ ವಯಸ್ಸಿನ ವಿಚಾರದಲ್ಲಿ ಎಷ್ಟು ಕಷ್ಟವಾಗಬಹುದು ಎಂದು ಯೋಚಿಸಬಹುದು. ಆದರೆ ರನ್ನ ಹೇಳುವ ರೀತಿಯೇ ಬೇರೆ. ಮಹಾಭಾರತ ಉಲ್ಲೇಖನಗಳನ್ನು ನೀಡುತ್ತಾ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟಿರುವ ದುರ್ಯೋಧನನನ್ನ ನಾನು ಸದೆಬಡಿಯುತ್ತೇನೆ ಎಂದು ಮೊದಲಿಂದೆಂದೆಂದು ಪ್ರತಿಜ್ಞೆ ಮಾಡಿದ್ದೇನೆ ಎಂಬುದು ಭೀಮನ ಒಂದು ನಿಷ್ಠೂರವಾದ. ಈಗ ಈ ವಿಚಾರಗಳನ್ನು ತಿಳಿಸೋದ್ರ ಜೊತೆ ನಾನು ತಾನಾ ಶಿವಕುಮಾರ್ ಅವರನ್ನ ಒಂದೆರಡು ಪದ್ಯಗಳನ್ನ ತಿಳಿಸ್ಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ಅವ್ರನ್ನ ನಾ ಗುರುಗಳು ಅಂತಾನೆ ಕರಿತೀನಿ. ದಯವಿಟ್ಟು ತಾನಾ ಶಿವಕುಮಾರ್ ಅವರು ಒಂದೆರಡು ಪದ್ಯಗಳನ್ನ ತಿಳಿಸ್ಬೇಕು ಅಂತ ಪ್ರಾರ್ಥನೆ. ನಮಸ್ಕಾರ. ಜಗನ್ನಾಥ್ ಅವರು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಪದ್ಮಶ್ರೀ ಅವರು ದೇವಡೂರವರ ವಿಚಾರವನ್ನು ಚೆನ್ನಾಗಿ ಹೇಳಿದ್ದಾರೆ. ಪ್ರೊಫೆಸರ್ ಜನಾರ್ದನ ತುಂಗ ಅವರು ಅತ್ಯಂತ ಸೂಕ್ಷ್ಮವಾದ ಪದ್ಯಗಳನ್ನು ನಮ್ಮ ಕಣ್ಣು ಮುಂದೆ ತಂದಿದ್ದಾರೆ. ನಾನು ದುರ್ಯೋಧನ ಪ್ರಲಾಪದ ಒಂದು 4-6 ಪದ್ಯಗಳನ್ನು ಹೇಳ್ತೇನೆ. ಎಲ್ಲರಿಗೂ ಚಂದ್ರಮತಿಯ ಪ್ರಲಾಪವೇ ಅತ್ಯಂತ ದೊಡ್ಡದು ಅಂತ ಹೇಳಿ ಇದ್ದಂತಹ ಕೇಳುವಂತಹ ಸಂದರ್ಭದಲ್ಲಿ ದುರ್ಯೋಧನನ ಪುರುಷ ಪ್ರಲಾಪ ಚಂದ್ರಮತಿಯ ಪ್ರಲಾಪಕ್ಕೆ ಯಾವ ರೀತಿಯಲ್ಲಿಯೂ ಕಡಿಮೆ ಇಲ್ಲ ಎನ್ನುವುದನ್ನು ಸಾರಿದ ಮಹಾಕವಿ ರನ್ನ. ನಾನು 4 ವಿಚಾರಗಳನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಒಂದು ರಣಾಂಗಣದ ಬಗ್ಗೆ ಆತ ಹೇಳುವ ಮಾತು. ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳವನ್ ಉರ್ಚಿತ್ತುಂ ಇರೆ ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗ ಹೆಡಂಗಳನೆ ಮೆಟ್ಟಿ ಮೆಲ್ಲನೆ நடர்தம் ಇವ ಶೈಲಂಗಳಂ ಏರಿ ಏರಿ ರುದಿರ ಶ್ರೋತಂಗಳಂ ದಾಂಟಿ ದಾಂಟಿ ಇವಧೋರ್ ನೀಲ ಲತಾ ಪ್ರಧಾನ ವಿಪಿನ ವ್ರಾತಂಗಳೊಳ್ ಸಿಲ್ಕಿ ಸಿಲ್ಕಿ ಭರಂಗೈದು ಉರದೆ ಎಯ್ದು ಸಂಜಯ ಶಿರಸ್ಕಂದಂ ಅವಲಂಬಂ ಗುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಅರಿಗಾತ್ರತ್ರಾಣನಂ ದ್ರೋಣನಂ. ಈ ರೀತಿ ನೋಡ್ಕೊಂಡು ಮುಂದೆ ಬರ್ತಾನೆ. ಅಭಿಮನ್ಯು ಸತ್ತು ಮಲಗಿರ್ತಾನೆ. ಆ ದೃಶ್ಯವನ್ನ ಮತ್ತು ದುರ್ಯೋಧನ ಭಾವನೆಯನ್ನ ಇಲ್ಲಿ ಎಷ್ಟು ಚೆನ್ನಾಗಿ ರನ್ನ ಹೇಳ್ತಾನೆ ನೋಡಿ. ಅರೆ ಮುಗಿದು ಇರ್ದ ಕಣ್ಮಲರ್ ಅಲರ್ದ ಮೊಗಂ ಕಡುವೋದ ಕೈಯುಂ ಅಸುರತರಮಾಗಿ ಕರ್ಚಿದ ಅವುಡುಂ ಬೆರೆಸಿ ಅನ್ಯ ಪ್ರಹಾರ ಜರ್ಜರಿತ ಶರೀರನಾಗಿರ್ದ ನರಕುಮಾರನಂ ಕಂಡಂ. ತಕ್ಷಣ ಅಂದ್ಕೊಳ್ತಾನೆ, ಗುರು ಪಣ್ಣಿದ ಚಕ್ರ ವ್ಯೂಹ ರಚನೆ ಪೆರರ್ಗರಿದು ಪುಗಲ್ ಅದಂ ಪೊಕ್ಕು ರಣಾಜಿರದೊಳ್ ಅರಿಂದೃಪರನ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ ನಿನ್ನಂತಹ ಶೂರ ಇದ್ದಾರಿಗೆ. ಕಡೆಗೆ ಅಭಿಮನ್ಯುವನ್ನ ಪ್ರಾರ್ಥನೆ ಮಾಡ್ತೇನೆ. ಏನಂತ? ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನಂ ನಾಂ ಇನಿತಂ ಪ್ರಾರ್ಥಿಸುವೆ ಅಭಿಮನ್ಯು. ನಿನ್ನ ನಿಜ ಸಾಹಸೈಕ ದೇಶಾನುಮಪ್ಪ ಮರಣಂ ಎನಗಕ್ಕೆಗಡ. ನಿನ್ನಂತೆ ಮರಣ ಹೊಂದುವಂತಹ ಸನ್ನಿವೇಶವನ್ನ ನನಗೆ ಕೊಡುವಂತ ಅಭಿಮನ್ಯುವನ್ನ ಬೇಡ್ತಾನೆ. ಮುಂದೆ ಬರ್ತಾನೆ, ತನ್ನ ಮಗ ಕುಮಾರನನ್ನು ನೋಡ್ತಾನೆ. ಎಂತ ಮಾತು ಹೇಳ್ತಾನೆ ನೋಡಿ. ಜನಕಂಗೆ ಜಲಾಂಜಲಿಯಂ ಅನುಭವಂ ಕೊಡುವುದುಚಿತಂ ಅದು ಕೆಟ್ಟು ಈಗಳ್ ನಾನಿನಗೆ ಕೊಡುವಂತಾದೆ ತನುಜ. ಈ ಕ್ರಮ ವಿಪರ್ಯವಂ ನೀ ಮಾಡುವುದೇ. ಮುಂದೆ ಬರ್ತಾನೆ, ದುಶ್ಯಾಸನ ಸತ್ತು ಬಿದ್ದಿರ್ತಾನೆ. ದುಶ್ಯಾಸನ ಸತ್ತಿದ್ದು ಅವನಿಗೆ ದುಃಖ ಹೇಗಿದೆ ನೋಡಿ. ಜನನೀ ಸ್ತನ್ಯಮನುಂಡೆ ನಾಂ ಬಳಿಕ ನೀಂ
ಸೋಮಾಮೃತ ದಿವ್ಯ ಭೋಜನಂ ಎಂಬಿಂತವನ್ ಉಂಡೆ ನಾಂ ಬಳಿಕ ನೀಂ ಬಾಲತ್ವದಿಂದ ಎಲ್ಲಿಯೂ ವಿನಯ ಉಲ್ಲಂಘನ ಮಾಡುವುದಿಲ್ಲ. ಮರಣಕ್ಕೆ ಎನ್ನಿಂದೆ ನೀ ಮುಂಚಿದೈ ಮೊನೆಯೊಳ್ ತೂಳ್ ತಡಮಾಯ್ತು ಹಾವತ್ತ ದುಶ್ಯಾಸನ. ತಮ್ಮ ತಾಯಿ ಹಾಲನ್ನ ನಾನು ಕುಡಿದ್ಮೇಲೆ ನೀ ಕುಡ್ದೆ, ವಿಚಾರಗಳನ್ನ ನಾನು ಉಂಡ ಮೇಲೆ ನೀನು ಉಂಟೆ. ಆದ್ರೆ ಬಾಲ್ಯದಿಂದ ನನ್ನನ್ನು ಹಿಂಬಾಲಿಸಿದ ನೀನು ಯುದ್ಧದಲ್ಲಿ ನನಗಿಂತ ಮುಂಚೆ ಹೋಗಿ ಏಕೆ ಸತ್ತು ಹೋದೆ? ಇದರ ಕರುಣತ್ವದ ಮಡು ಉಕ್ಕಿ ಹರಿಯುವುದು ಕರ್ಣನನ್ನ ಕಂಡಾಗ. ಕರ್ಣನ ಶವವನ್ನ ನೋಡ್ತಾನೆ, ಹೇಳ್ತಾನೆ, ನಾನು ವಿವರಣೆ ಕೊಡ್ಬೇಕಾಗಿಲ್ಲ, ಪದ್ಯವೇ ಎಲ್ಲವನ್ನ ಹೇಳುತ್ತೆ. ಆನುಂ ದುಶಾಸನನುಂ ನೀನುಂ ಮೂವರೆದಲ್ ಆತನುಂ ಕಳಿದ ಬಳಿಕ ಆನುಂ ನೀನೇದಲ್ ಈಗಳ್ ನೀನುಂ ಅಗಲ್ದು ಎತ್ತ ಪೋದೆ ಅಂಗಾಧಿಪತಿ. ನೀನ್ ಯಾರು ಅಂತ ನನಗ್ ಗೊತ್ತಪ್ಪ. ಆನರಿವೆಂ ಕೃತೆಯರಿವಳ್ ದಾನವರಿಪುವರಿವನ್ ಅರ್ಕನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನಾರ್ಗೆಂದುಂ ಇನ್ನಾರು ಮರಿಯರ್ ಅಂಗಾಧಿಪತಿ. ನಾನ್ ಬಂದಿದ್ದೀನಿ ಎದ್ದಳೆಯ ಅಂತ ಹೇಳ್ತಾನೆ. ನಿನ್ನ ಕೆಳೆಯ ಸುಯೋಧನಂ ನೋಡದೆ ನುಡಿಯದೆ ಒಪ್ಪಿಕೊಳ್ಳದೆ ಬೆಸನೇನೆನ್ನದೆ ಜಿಯಾ ಎನ್ನದೆ ದೇವಾ ಎನ್ನದೆ ಏಕೆ ಉಸಿರದಿರ್ಪೆ ಅಂಗಾಧಿಪತಿ. ನೀನುಳ್ಳೊಡುಂಟೆ ರಾಜ್ಯಂ ನೀನುಳ್ಳೊಡೆ ಪಟ್ಟಂ ಬೆಳ್ಗೊಡೆಯುಂಟೈ ನೀನುಳ್ಳೊಡೆ ಉಂಟು ಪೀಳಿಗೆ ನೀನಿಲ್ಲದೆ ಇವೆಲ್ಲ ಮೊಡವೆ ಅಂಗಾಧಿಪತಿ. ಕರ್ಣ ಅಂಗಾಧಿಪತಿ. ಈ ದುರ್ಯೋಧನ ಪ್ರಲಾಪದ ಭಾಗವನ್ನ ನಾನು 82-83ನೇ ಇಸ್ವಿಯಲ್ಲಿ ಓದಿದ್ದು. ಈಗಲೂ ನಿರರ್ಗಳವಾಗಿ ಈ ಪದ್ಯಗಳನ್ನು ನಾನು ಹೇಳಬಲ್ಲೆ. ಅದಕ್ಕೆ ಕಾರಣ ನನ್ನ ಗುರುಗಳು, ನನಗೆ ಪಾಠವನ್ನು ಹೇಳಿಕೊಟ್ಟವರು, ನನ್ನ ತಾಯಿ ತಂದೆಯರು ಮತ್ತು ನನ್ನ ಎಲ್ಲ ಕಲಿಸಿದ ಎಲ್ಲ ಗುರು ಆಚಾರ್ಯರು. ನಮಸ್ಕಾರ. ನಮಸ್ಕಾರ ಗುರುಗಳೇ. ರನ್ನನ ಗದಾ ಯುದ್ಧದಲ್ಲಿ ನಾವು ಯಾವುದೋ ಬೇರೆ ಲೋಕಕ್ಕೆ ಹೊಡೋಗ್ತೀವಿ. ತುಂಗ ಅವರಾಗ್ಲಿ ತನಾಶಿ ಅವರಾಗ್ಲಿ ಹೇಳೋ ರೀತಿನೇ ಸೊಗಸು. ನಾನು ಕನ್ನಡದ ವಿದ್ಯಾರ್ಥಿ ಅಲ್ಲ, ಆದ್ರೆ ಕನ್ನಡದಲ್ಲಿ ಆಸಕ್ತ, ರನ್ನನ ಬಗ್ಗೆ ಬಹಳ ಆಸಕ್ತಿ, ಅದರಿಂದ ನಾನು ಮಾತಾಡ್ತಾ ಇರೋದು ಮುಖ್ಯವಾಗಿ. ಆದ್ರೆ ಇನ್ನಿಬ್ಬರು ಒಳ್ಳೆಯ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಅದ್ರ ಜೊತೆ ಮಾಡ್ಬೇಕು ಅಂತ ನನ್ಗೆ ಆಸೆ ಇತ್ತು. ಅದರಿಂದಾನೇ ಈ ರೀತಿ ಮಾಡಿದೆ. ಜೊತೆಗೆ ಇನ್ನೊಂದು ವಿಚಾರ, ಈ 12 ತಿಂಗಳು ನಾವು ಹಳೆಗನ್ನಡದ ಕಾವ್ಯಗಳ ಬಗ್ಗೆನೆ ಮಾತಾಡಿದ್ವಿ. ನನಗೊಂದು ಆಸೆ ಇದೆ, ಮುಂದಿನ ತಿಂಗಳು ಪುರಂದರದಾಸರ ಆರಾಧನೆ ಮಾಡ್ಬೇಕು. ಅದಕ್ಕೆ ನನ್ನ ಜೊತೆ 8 ಜನ ಸೇರ್ಕೊಳ್ತಾರೆ ಅಲ್ಲಿ ಕಾರ್ಯಕ್ರಮಕ್ಕೆ, ಹಾಡುಗಳನ್ನ ಹೇಳಕ್ಕೆ. ಆಮೇಲೆ ಗಮಕ ಕಾರ್ಯಕ್ರಮನ್ನ 1-2 ಪ್ರಯತ್ನ ಪಡ್ಬೇಕು ಅಂತ ನನ್ಗೆ ಆಸೆ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಶ್ವಥ್ ಅವರು ಒಪ್ಕೊಂಡಿದ್ದಾರೆ, ನೋಡೋಣ. ತರಾಶಿ ಗುರುಗಳಿಗೆ ವಂದನೆಗಳು, ಬಹಳ ಕೃತಜ್ಞತೆಗಳು. ನಾನು ಮುಂದುವರಿಸ್ತೇನೆ. ದುರ್ಯೋಧನ ದ್ವಿಮುಖ ವ್ಯಕ್ತಿತ್ವವನ್ನ ಹೊಂದಿದ್ದವನು. ಇದನ್ನ ನೋಡಿದ ರನ್ನ ಒಬ್ಬ ಮನೋವಿಜ್ಞಾನಿಯ ರೀತಿಯಲ್ಲಿ ಚಿತ್ರಿಸಿದ್ದಾನೆ. ಆದ್ರಿಂದ ರನ್ನ ಯಾವಾಗ್ಲೂ ತನ್ನ ಕೀರ್ತಿನ ಉಳಿಸ್ಕೊಳ್ತಾನೆ ಅಂತ ಅನೇಕ ವಿಮರ್ಶಕರು ಅಭಿಪ್ರಾಯ ಪಡ್ತಾರೆ. ಅನೇಕರ ಪ್ರಕಾರ ಭೀಮ ದುರ್ಯೋಧನ ಇಬ್ರು ರಾಜಸ ಪ್ರಕೃತಿಯವರು. ಸ್ಥಿರಬದ್ಧ ಮತ್ಸರದಿಂದ ಸಾತ್ವಿಕ ಗುಣ ಎಲ್ಲಿ ಬರಬೇಕು? ಭೀಮನು ಮಧ್ಯಮ ಪಾಂಡವ, ಸ್ವಭಾವದಲ್ಲೂ ಮಧ್ಯಮನೇ. ದುರ್ಯೋಧನನು ಗಾಂಧಾರಿಯ ಮತ್ಸರ ಗರ್ಭದಿಂದ ಹೊರಬಂದವನು. ಮೊದಲಿನಿಂದ ಅವನಿಗೆ ಅದೇ ರೀತಿ ಬುದ್ಧಿ ಬೆಳೆದು ಬಿಟ್ಟಿದೆ.
ಇವನ ಛಲ ಮತ್ಸರಗಳು ರಕ್ತಗತವಾಗಿ ಬಂದಿದೆ. ಈ ಗುಣಗಳನ್ನ ಅಲ್ಲಗಳೆಯಲಾಗುವುದಿಲ್ಲ ಅಂತ ಕೆಲವು ವಿಮರ್ಶಕರು ತಿಳಿಸ್ತಾರೆ. ರನ್ನ ಭೀಮನ್ನ ಮತ್ತೆ ದುರ್ಯೋಧನನ್ನ ಕಂಡ ರೀತಿಯೇ ಬೇರೆ ಅಂತ ನನಗನ್ನಿಸುತ್ತೆ. ಯಾಕಂತ ಹೇಳಿದ್ರೆ ದುರ್ಯೋಧನ ಛಲವನ್ನ ಕಡೆವರೆಗೂ ಸಾಧಿಸ್ಕೊಂಡೇ ಹೋದ. ಭೀಮ ತನ್ನ ಭೀಷಣ ಪ್ರತಿಜ್ಞೆಯನ್ನ ಬಿಡದೆ ನಡೆಸ್ದ. ಈ ದೃಷ್ಟಿಯಿಂದ ನೋಡಿದಾಗ ಇಬ್ರು ತಮ್ಮ ತಮ್ಮ ಪ್ರತಿಜ್ಞೆಯನ್ನ ಪೂರೈಸ್ಕೊಂಡ್ರು. ಇಲ್ಲಿ ಸೋಲು ಯಾರಿಗೂ ಇಲ್ಲ, ಗೆಲುವು ಯಾರಿಗೂ ಇಲ್ಲ ಅಂತ ಅನೇಕರ ಭಾವನೆ. ಕಡೆಯದಾಗಿ ಕೆಲವು ವಿಚಾರಗಳು. ರನ್ನ ಕವಿ ಪ್ರತಿಭೆ ವಿಶ್ವರೂಪ ದರ್ಶನ ನಮಗಾಗುವುದು ಗದಾಯುದ್ಧದಲ್ಲಿ. ಶೇಕ್ಸ್ಪಿಯರ್ ಮಹಾಕವಿಗೆ ಬೃಹತ್ ಕೃತಿಯನ್ನ, ಯಾವ್ದಾದ್ರು ಒಂದು ನಾಟಕನ್ನ ಬರೆಯಕ್ಕೆ ಒಂದು ಕರವಸ್ತ್ರ ಸಾಕು ಅಂತ ಹೇಳ್ತಾರೆ. ಅದೇ ರೀತಿ ರನ್ನ ಮಹಾಕವಿಗೆ ಮಹಾಕಾವ್ಯ ನಿರ್ಮಾಣಕ್ಕೆ ಕೇವಲ ಗದಾಯುದ್ಧ ಸಾಕು ಅನ್ನೋ ಹಾಗೆ ನಾವು ನೋಡಿದ್ದೇವೆ. ಕೆಲವೇ ಗಂಟೆಗಳಲ್ಲಿ ನಡೆದ ಆ ಆಶ್ಚರ್ಯವೂ ಅದ್ಭುತವೂ ಆದ ವಿಷಯವನ್ನ ಭಾರತ ಯುದ್ಧಕ್ಕೆ ಮೂಲ ಕಾರಣರಾದ ಭೀಮ ದುರ್ಯೋಧನರನ್ನ ಮೇರು ಕೃತಿಯಲ್ಲಿ ರನ್ನ ವಿಜೃಂಭಿಸುತ್ತಾನೆ. ಅವನ ವಿರಾಟ ಪ್ರತಿಭೆ, ಅವರ ಬದ್ಧ ಮತ್ಸರ, ಅದೇ ಈ ಮಹಾವೃಕ್ಷವಾಗಿ ಬೆಳೆದು ವಿಷಫಲವನ್ನಿತ್ತಿತು, ಅರ್ಥಾತ್ ನಿರ್ನಾಮವಾಯಿತು. ಭೀಮನು ಗೆದ್ದು ಸೋತ, ದುರ್ಯೋಧನನು ಸೋತು ಗೆದ್ದ ಎಂದು ಅನೇಕ ವಿಮರ್ಶಕರು ತಿಳಿಸುತ್ತಾರೆ. ಏಕೆಂದ್ರೆ ದುರ್ಯೋಧನ ಮೊದಲಿನಿಂದ ಸಂತೋಷ ಪಟ್ಟವನೇ, ಸುಖವನ್ನು ಪಟ್ಟವನು, ಕಡೆಯಲ್ಲಿ ಸತ್ತು ಹೋದ. ಆದರೆ ಪಾಂಡವರು ಮೊದಲಿಂದ ಕಷ್ಟವನ್ನು ಪಟ್ಟರು. ಆದರೆ ಯುದ್ಧವನ್ನು ಗೆದ್ದು ಅವರು ಸಾಧಿಸಿದ್ದು ಬಹಳ ಕಡಿಮೆ. ಏಕೆಂದ್ರೆ ಆ ಯುದ್ಧವಾದಾಗ ಅವರಿಗೆಲ್ಲ ಸುಮಾರು 80 ವರ್ಷವಾಗಿತ್ತು. ಭೀಮನನ್ನ ಎಲ್ಲೂ ಇಳಿಸಿಲ್ಲ, ಆದರೆ ಕೌರವವನ್ನ ಬಹಳವಾಗಿ ಎತ್ತರಕ್ಕೆ ಏರಿಸಿಬಿಟ್ಟಿದ್ದಾನೆ ರನ್ನ ಎನ್ನುವುದು ವಿಮರ್ಶಕರ ಒಂದು ಪ್ರಜ್ಞೆ. ಅವನ ಅಧೋಗತಿಗಿಂತ ಅವನ ವಂಶದ ಅಧೋಗತಿಗೆ ಅವನೇ ಕಾರಣನಾಗುತ್ತಾನೆ. 100 ಜನ ಅಣ್ಣ ತಮ್ಮಂದರು ಅವನ ತಪ್ಪಿನಿಂದ ಸಾಯುತ್ತಾರೆ. ಭೀಷ್ಮ, ದ್ರೋಣ, ಕೃಪ, ಕರ್ಣ, ಶಲ್ಯ, ದೊಡ್ಡ ದೊಡ್ಡ ಮಹಾರಥರು, ಅತಿರಥರು ಎಲ್ರು ಯುದ್ಧದಲ್ಲಿ ಪಾಲ್ಗೊಳ್ಳೋ ಹಾಗೆ ಆಗುತ್ತೆ. ಅದರಲ್ಲಿ ಅನೇಕರು ಹತರಾಗ್ತಾರೆ, ಅನೇಕರು ಸೋಲ್ತಾರೆ, ಅನೇಕರು ಹಿಂದೆ ಸರಿದು ಬಿಡ್ತಾರೆ. ಭೀಷ್ಮರು ಸೋತರು ಅಥವಾ ಸತ್ತರು ಎರಡೂ ಅಲ್ಲ, ಹಿಂದೆ ಸರಿದರು ಅಂತ ಹೇಳ್ಬೋದು. ಈ ರೀತಿ ಅನೇಕರಿಗೆ ತೊಂದರೆಯನ್ನು ಕೊಟ್ಟದ್ದು ಈ ದುರ್ಯೋಧನನ ಛಲದಿಂದ, ಹಗೆತನದಿಂದ, ಮೋಸದಿಂದ, ಮತ್ತೆ ಅವನ ಕಠಿಣವಾದ ನಿರ್ಧಾರಗಳಿಂದ ಅಂತ ವ್ಯಾಸ ಮಹರ್ಷಿ ಹೇಳ್ತಾರೆ. ದುರ್ಯೋಧನ ರನ್ನನ ಪ್ರಕಾರ ಗುರುಭಕ್ತಿ, ಪಿತೃಭಕ್ತಿ, ಮಿತ್ರ ಸ್ನೇಹ, ಸೋದರ ಪ್ರೇಮ, ಪುತ್ರವಾತ್ಸಲ್ಯ, ಶತ್ರುಗಳಿಗೆ ಮಣಿಯದ ಚಾರಿತ್ರ, ಉಗ್ರತೇಜ, ಅವಿಚಲ ಛಲ ಇವನ್ನೆಲ್ಲ ರನ್ನನಂತೆ ನಿಶ್ಚಳವಾಗಿ ಚಿತ್ರಿಸಿದ ಕನ್ನಡದ ಕವಿಗಳು ಯಾರೂ ಇಲ್ಲ. ಆದ್ರೆ ಇದು ದುರ್ಯೋಧನನ ಒಂದು ಮುಖ ಮಾತ್ರ. ಅವನ ಮರೆಯಲಾರದ ಮತ್ತೊಂದು ಮುಖ ಅಂತಂದ್ರೆ ಅವನ ದುರ್ಗುಣಗಳು, ಅನ್ಯಾಯಗಳು ಎತ್ತಿ ತೋರಿಸುವುದರಲ್ಲಿ ಈ ರನ್ನ ಹಿಂದುಳಿಯುವುದಿಲ್ಲ. ದುರ್ಯೋಧನನ ದುರ್ದೈವಿ ಆದರೂ ಧೃತಿಗೆಟ್ಟವನಲ್ಲ. ಕೈಲಾಸದಷ್ಟು ಪುರುಷ ಪ್ರಯತ್ನ ಮಾಡಬೇಕೆನ್ನುವುದರಲ್ಲಿ ಮನೋನಿರ್ಧಾರ ಉಳ್ಳವನು. ಹಾಗೆ ಮಾಡಿ ದೈವದ ಹಗೆತನವನ್ನ ಸಾಧಿಸಿದವನು. ಇದರಿಂದ ದ್ರೌಪದಿ ದ್ರೋಹವನ್ನು ದುಶ್ಯಾಸನ ದುಷ್ಟ ಜ್ಯೇಷ್ಠನು ಕವಿ ಉದಾತ್ತೀಕರಿಸಿದ್ದಾನೆ, ಮಹಾನುಭಾವನನ್ನಾಗಿ ಪರಿವರ್ತಿಸಿದ್ದಾನೆ ಎಂಬ ವಿಮರ್ಶಕರ ಅಭಿಪ್ರಾಯಗಳನ್ನ ಅಂಗೀಕರಿಸಲು ಕೆಲವು ವೇಳೆ ಸಾಧ್ಯವಿಲ್ಲ ಅನ್ನಿಸುತ್ತದೆ. ಯಾಕಂತ ಹೇಳಿದ್ರೆ ದುರ್ಯೋಧನನಲ್ಲಿ ಮೂಡುವ ಪಶ್ಚಾತ್ತಾಪ, ಪಾಪ ಪ್ರಜ್ಞೆ, ಕಳಿಕಳಿಗಳೆಲ್ಲ ಕ್ಷಣಿಕವಾದವು. ಅವನ ಪಾತ್ರದಲ್ಲಿ
ಮಾತಿಗೂ ಕೃತಿಗೂ ಯಾವ ಹೊಂದಾಣಿಕೆಯೂ ಇಲ್ಲ. ಅವನು ವೀರ, ಅಭಿಮಾನಿ, ತೇಜಸ್ವಿ, ಛಲದಂಕಮಲ್ಲ, ಆದರೆ ಅವಿವೇಕಿ. ತನ್ನ ದುಶ್ಚಲ, ದುಷ್ಟ ವೃತ್ತಿ, ದುರ್ನಡತೆ ಇವೆಲ್ಲವೊಂದರಿಂದ ಅವನು ಬಹಳ ಅಧೋಗತಿಗೆ ಇಳಿದಿರುತ್ತಾನೆ. ರನ್ನ ದುರ್ಯೋಧನನ ಚಿತ್ರಿಸಿರುವುದು ಬಹಳ ವಿಶೇಷವಾಗಿದೆ. ಈಗ ಭೀಮ ಬಹಳ ಪರಾಕ್ರಮಿ, ಅವನಿಗೆ ಶತ್ರುವಾಗಿ ನಿಂತ ದುರ್ಯೋಧನನು ಬಹಳ ಪರಾಕ್ರಮಿ, ದುರ್ಯೋಧನನ್ನ ಕೊಂದ, ಯುದ್ಧದಲ್ಲಿ ಗೆದ್ದ, ಅವನೇ ರಾಜನಾದ ಅಂತ ಭೀಮನಿಗೆ ಹೇಳ್ಬೇಕಾದ್ರೆ ದುರ್ಯೋಧನನು ಬಹಳ ಬಲಿಷ್ಠ ಅಂತ ಹೇಳ್ಬೇಕು. ವ್ಯಾಸ ಭಾರತದಲ್ಲೂ ದುರ್ಯೋಧನ 10,000 ಸರ್ಪಗಳ ಶಕ್ತಿಯನ್ನು ಹೊಂದಿದ್ದ ಅಂತ ಹೇಳ್ತಾರೆ. ಇನ್ನು ಮಹಾಭಾರತದಲ್ಲಿ ಅಥವಾ ಇನ್ನು ಬೇರೆ ಬೇರೆ ಗ್ರಂಥಗಳನ್ನ ತಗೊಂಡಾಗ ದುರ್ಯೋಧನ ಕಲಿಯ ಅಂಶ, ಕಲಿಯ ಅವತಾರ, ಕಲಿ ಎಲ್ಲ ಕಡೆ ಪ್ರವೇಶಿಸ್ತಾನೆ. ಅದರಿಂದ ನಾವು ದೇವರ ಪೂಜೆ ಮಾಡುವಾಗ ಅಪಸರ್ಪಂತು ಏ ಭೂತ ಭೂ ಸಂಸ್ಥಿತಾ ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲು ಅಪಸರ್ಪಂತಿತ್ಯಸ್ಯ ಮಂತ್ರಸ್ಯ ವಾಸುದೇವ ಋಷಿ ಭೂತಾನಿ ದೇವತಾ ಅನುಷ್ಠ ಚಂದ ಭೂಚೋಚ್ಚಾಟನೆ ವಿನಿಯೋಗ ಅಂತ ಚಿಟಿಕೆ ಹೊಡಿತೀವಿ. ಈ ರೀತಿ ದುರ್ಯೋಧನ ಕಲಿಯ ಅಂಶ ಅಥವಾ ಅವತಾರ. ಅವನು ಹೇಗೆ ಶ್ರೀಮನ್ನಾರಾಯಣ ಎಲ್ಲರಿಗಿಂತ ದೊಡ್ಡವನು ಅಂತ ಹೇಳ್ತೀವೋ, ಕಲಿ ಅದೇ ರೀತಿ ತಾರತಮ್ಯದಲ್ಲಿ ರಾಕ್ಷಸ ಗಣದಲ್ಲಿ ಅದ್ವಿತೀಯ ಮೇಲುಪಂಕ್ತಿಯವನು ಅಂತ ಹೇಳ್ತಾರೆ. ಆ ರೀತಿ ವರ್ಣಿಸ್ಬೇಕಾದ್ರೆ ರನ್ನ ಅವನನ್ನ ಕುರುಕುಲಾರ್ಕ, ಮಹಾನುಭಾವ, ಅಭಿಮಾನದನ, ಸಾಹಸ ಗರ್ವಾಲಂಕಾರ ಅಂತ ವಿಶೇಷವಾಗಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಕರೆದಿದ್ದಾನೆ. ದುರ್ಯೋಧನನ ಪಾತ್ರ ನಿರ್ಮಾಣದಲ್ಲಿ ಕವಿ ಪ್ರತಿಭೆಯ ಕೌಶಲ್ಯ ದಿವ್ಯ ಭವ್ಯ ಅಂತ ಅನ್ಸುತ್ತೆ. ಇಲ್ಲಿ ಆತನ ವಿಭವ ವಿಲಾಸಗಳು, ಉದ್ವೇಗ, ಅಹಂಕಾರಗಳು ಬಹಳವಾಗಿ ಚಿತ್ರಿತವಾಗಿದೆ. ರನ್ನ ಅದನ್ನೆಲ್ಲ ವೈಭವೀಕರಿಸ್ತಾ ಹೋಗ್ತಾನೆ. ಅವನಿಗೆ ಗತಕಾಲದ ವೈಭವಗಳು, ಗದಾಯುದ್ಧದಲ್ಲಿ ಪ್ರವೇಶಿಸುವ ದುರ್ಯೋಧನನನ್ನು ತನ್ನವರನ್ನು ಎಲ್ಲವನ್ನೂ ಕಳೆದುಕೊಂಡವನು ಏಕಾಂಗಿಯಾಗಿ ಚಿಂತಾಕ್ರಾಂತನಾಗಿ ಓದುಗರಿಗೆ ಕರುಣೆ ಮೂಡಿಸೋ ಹಾಗೆ, ಸಹಾನುಭೂತಿ ಗಳಿಸೋ ಹಾಗೆ ಪಾತ್ರವನ್ನ ಇವನು ಚಿತ್ರಿಸಿದ್ದಾನೆ. ಇಂಥ ಹೀನ ಸ್ಥಿತಿಯಲ್ಲಿದ್ದ ಅವನ ಧೀರ ನಿರ್ಣಯಗಳು, ಉಗ್ರ ಸಾಧನೆಗಳು, ಅಸಮ ಸಾಹಸಗಳು ಉಜ್ವಲವಾಗಿದ್ದು ಕವಿ ಸಹೃದಯರಲ್ಲಿ ವಿಶಿಷ್ಟ ಭಾವನೆಗಳನ್ನು ಉದ್ದೀಪನಗೊಳಿಸುವುದರಲ್ಲಿ ಸಂತಸ ಪಡುತ್ತಾನೆ. ದುರ್ಯೋಧನನ ದುಷ್ಟ, ಪಾಪಿ ಎಂಬ ಭಾವನೆ ಮಾಸಿ ಹೋಗುತ್ತದೆ. ರನ್ನನ ಕಾವ್ಯ ದರ್ಪಣದಲ್ಲಿ ಪ್ರತಿಬಿಂಬಿತನಾದ ದುರ್ಯೋಧನ ಎಂಥವನು, ಪಾಂಡವರ ಅದರಲ್ಲೂ ಭೀಮನ ಮೇಲೆ ಕುರುಕ್ಷೇತ್ರದಲ್ಲಿ ಸಂಭವಿಸಿದ ಯುದ್ಧ ಧರ್ಮ ಅಧರ್ಮಕ್ಕೆ ನಡೆದ ಘರ್ಷಣೆ, ಅಧರ್ಮದ ನಾಶ, ಧರ್ಮದ ಉದ್ಧಾರ. ವಿಮರ್ಶಕರು ಭೀಮ ಪಾತ್ರವನ್ನು ಈ ಭೂಮ ದೃಷ್ಟಿಯಿಂದ, ಸಮಷ್ಟಿ ದೃಷ್ಟಿಯಿಂದ ನೋಡಬೇಕು. ಇಲ್ಲಿ ದಯಾ ದಾಕ್ಷಿಣ್ಯಕ್ಕೆ ಅವಕಾಶವಿಲ್ಲ. ಪಾಪಿಯಲ್ಲಿ ಅನುಕಂಪವನ್ನು ತೋರಿಸುವ ಅವಶ್ಯಕತೆ ಇಲ್ಲ. ಆದುದರಿಂದ ಈ ವ್ಯಾಮೋಹವನ್ನು ಸಾಂಕ್ರಾಮಿಕ ಜಾಡ್ಯದ ಹೊರದೂಡಬೇಕು. ಆಗ ನಮ್ಮ ಒಲವು ಸತ್ಯ ಪ್ರತಿಜ್ಞನಾದ ಭೀಮನ ಕಡೆಗೆ ಬಾಗುವುದರಲ್ಲಿ ಅನುಮಾನವಿಲ್ಲ. ಭೀಮನು ಸಾಹಸ ಭೀಮನೇ ಸರಿ, ನಾವು ಎಂದೆಂದೂ ಅವನನ್ನು ಹಾಗೆಯೇ ಬಲ್ಲೆವು. ಭೀಮ ದುರ್ಯೋಧನರ ಪಾತ್ರ ಚಿತ್ರಣದಲ್ಲಿ ಕವಿ ರನ್ನ ಸೂಕ್ಷ್ಮ ಕಲಾ ಪ್ರೌಢಿಮೆಯನ್ನು ಪ್ರದರ್ಶಿಸಿದ್ದಾನೆ. ವೀರ, ಕರುಣ, ರೌದ್ರ ರಸ ಪ್ರವಾಹಗಳ ತ್ರಿವೇಣಿ ಸಂಗಮವನ್ನು ಸತ್ವಯುತವಾಗಿ, ಶಕ್ತಿಪೂರ್ಣವಾಗಿ ಮಾಡಿದ್ದಾನೆ. ಈ ಪ್ರಮುಖ ಪಾತ್ರಗಳಲ್ಲದೆ
ಕಂಚುಕಿ, ವಿದೂಷಕ, ಬುದ್ಧಿಮತಿ, ಭೀಷ್ಮ, ಸಂಜಯ, ಧರ್ಮರಾಯ, ಅರ್ಜುನ, ನಕುಲ ಸಹದೇವರು, ಧೃತರಾಷ್ಟ್ರ ಗಾಂಧಾರಿಯರು, ಕೃಷ್ಣ ಬಲರಾಮರು, ರಾಜಲಕ್ಷ್ಮಿ ಮಿಂಚಿ ಮಾಯವಾಗುತ್ತಾರೆ. ಗದಾಯುದ್ಧದಲ್ಲಿ ಬರುವ ಏಕೈಕ ಸ್ತ್ರೀ ಪಾತ್ರ ದ್ರೌಪದಿ. ತನ್ನ ಪರಾಭವಿಸಿದ ದುಶ್ಯಾಸನನನ್ನು ಆಹುತಿಗೆ ತೆಗೆದುಕೊಂಡು ದುರ್ಯೋಧನನ ಅವಸಾನವನ್ನು ಕಣ್ಣಾರೆ ಕಾಣುವ ಕಾತರ ಈಕೆಗೆ. ಅದಕ್ಕಾಗಿ ಭೀಮನ ಭೀಮಶಕ್ತಿ ವಿಜೃಂಭಿಸುವಂತೆ ಮಾಡಿದ ಶಕ್ತಿ ಸ್ವರೂಪಿಣಿ. ಹೀಗೆ ಮಣಿಕನಕ ವಸ್ತ್ರ ವಿಭೂಷಣಗಳಿಂದ ಸಂತೃಪ್ತಳಾಗುವ ಸಾಮಾನ್ಯ ಹೆಣ್ಣಲ್ಲ. ಗಂಡಂದರಿಂದ ಇವಳು ಬಯಸುವುದು ಗಂಡು ಗುಣವನ್ನು, ಶತ್ರು ಸಂಹಾರವನ್ನು. ಅದು ಸಿದ್ಧಿಸಿದಾಗಲೇ ಇವಳಿಗೆ ಸಮಾಧಾನ, ತೃಪ್ತಿ. ಕಾವ್ಯಾರಂಭದಲ್ಲಿ ಬರುವ ದ್ರೌಪದಿಯ ಈ ಉಜ್ವಲ ಚಿತ್ರ ದುರ್ಯೋಧನನ ಅವಸಾನವನ್ನು ಕಣ್ಣಾರೆ ಕಂಡ ಬಳಿಕ ಪುತ್ತಳಿಯಂತೆ ಮೋಹಕ. ಆಕೆ ಆಗ ಸ್ಮರ ಸಂಜೀವನ. ಒಲಿದರೆ ನಾರಿ, ಮುನಿದರೆ ದ್ರೌಪದಿ ಎನ್ನಬಹುದು. ದ್ರೌಪದಿಯ ಕೇಶಪಾಶವೇ ಕೌರವರಿಗೆಲ್ಲ ಯಮಪಾಶವಾಗಿ ಪರಿಣಮಿಸಿತು. ರನ್ನನ ಭೀಮ ಕಾವ್ಯ ಲೋಕದಲ್ಲಿ ವಿಶೇಷ. ಈ ಮೂಲ ವ್ಯಾಸ ಭಾರತನ ತಗೊಂಡ್ರೆ ಒಂದ್ಸಲ ಅವಲೋಕಿಸಿದ್ರೆ ನನ್ನ ದೃಷ್ಟಿನಲ್ಲಿ ಭೀಮನಿಗೆ ಹಾಲಾಹಲ ವಿಷವನ್ನ ಒಂದು ಹನಿನ ಕೊಡಬೇಕು ಅಂತ ಶಕುನಿ ಶುಕ್ರಾಚಾರ್ಯರ ಮೂಲಕ ಬೇಡಿ ಕುಡಿಸಿ ಪಾತಾಳ್ ಲೋಕಕ್ಕೆ ನೂಗ್ತಾರೆ. ಪಾತಾಳ್ ಲೋಕದಲ್ಲಿ ಸರ್ಪಗಳ ರಾಜ ಧೃತರಾಷ್ಟ್ರ ಅಂತ ಇರ್ತಾನೆ. ಆ ಧೃತರಾಷ್ಟ್ರನೇ ಬೇರೆ ಅವನೊಬ್ಬ ನಾಗ. ಅವನ ಅಕ್ಕ ಶೂರಸೇನನ ಹೆಂಡತಿ ಭೋಜಾದೇವಿ, ಅವಳ ಮಗಳು ಕುಂತಿ. ಅದರಿಂದ ಭೀಮಂಗೆ ಅವರೆಲ್ಲ ಸಂಬಂಧಿಕರು. ಆದ್ರೆ ಆ ಸಮಯದಲ್ಲಿ ಅಂತ ಹಾಲಾಹಲ ವಿಷವನ್ನ ಬಹಳ ಕಮ್ಮಿ ಪ್ರಮಾಣದಲ್ಲಿ ಅವನಿಗೆ ಕುಡಿಸಿದ್ರು ಅವನು ಬದುಕ್ತಾನೆ. ಎರಡನೇದಾಗಿ ಅರಗಿನ ಮನೆಯಲ್ಲಿ ಪಾಂಡವರೆಲ್ಲರನ್ನ ಕೊಲ್ಲಬೇಕು ಅಂತ ಹೋದಾಗ ಎಲ್ಲರನ್ನು ಎತ್ತಿ ತಂದವನೇ ಭೀಮ. ಮೂರನೇದಾಗಿ ಹಿಡಂಬಾಸುರ ವಧೆ. ಹಿಡಂಬ ಈಗಿನ ಮನಾಲಿನಲ್ಲಿ ವಾಸವಾಗಿದ್ದವನು. ಅವನೊಬ್ಬ ನರಭಕ್ಷಕ. ತಂಗಿನ ಕಳಿಸಿ ಅವಳನ್ನ ಮೋಹಿಸಿದವರನ್ನ ಕೊಂದು ತಿಂತಿದ್ದ. ಅವನನ್ನ ಭೀಮ ಸದೆಬಿಡದ. ಇನ್ನು ಬಕಾಸುರ ವಧೆ. ಇವನು ರಾಮಾಯಣ ಕಾಲದಲ್ಲಿ ಇದ್ದವನು. ಮರೀಚ ಹೇಳ್ತಾನೆ, ಅಯ್ಯಯ್ಯೋ ರಾಮನ ಹತ್ರ ಹೋಗ್ಬೇಡ ಅಂತ. ಆಗ ಅವನು ಒಂದು ಗುಹೆ ಸೇರಿಬಿಡ್ತಾನೆ. ರಾಮಾಯಣ ಮುಗಿದ ಮೇಲೆ ಇವನು ಹೊರಗಡೆ ಬಂದು, ನಾನು ಎರಡೇ ಪಾತ್ರಗಳನ್ನು ನೋಡಿರೋದು, ಇವನೊಬ್ನು ಆಮೇಲೆ ಇನ್ನೊಂದು ಬಲರಾಮನ ಹೆಂಡತಿ. 2 ಯುಗಗಳಲ್ಲಿ ಕಾಣಿಸ್ಕೊಳ್ಳೋ ಅಂತವ್ರು ಸುಮಾರು ಜನ ಇದ್ದಾರೆ. ಇವ್ ಮುಖ್ಯವಾಗಿ ಹೇಳಿದೆ ಅಂದ್ರೆ ಜಟಾಯು ಮರೆತು ಬಿಟ್ರ ಅಂತ ಕೇಳ್ಬೋದು ನೀವು. ಆತರ ನಂತರ ಏಕಚಕ್ರ ನಗರದಲ್ಲಿ ಬಂದು ರಾಜನನ್ನ ಹೆದರಿಸಿ ಪ್ರತಿದಿನ ಒಂದು ಬಂಡಿ ತುಂಬಾ ಆಹಾರನ ಕಳಿಸ್ಬೇಕು, ಒಬ್ಬ ಮನುಷ್ಯನ್ ಕಳಿಸ್ಬೇಕು, ಅವನನ್ನು ನಾನು ತಿಂದು ಬಿಡ್ತೀನಿ ಅಂತ ಒಬ್ಬ ನರಭಕ್ಷಕ. ಅಂತ ಬಕಾಸುರನ್ನ ಭೀಮ ಕೊಲ್ತಾನೆ. ಇನ್ನು ಜರಾಸಂಧ ಬಹಳ ಪರಾಕ್ರಮಿ. ಅವನಿಗೆ ಜರೆ ಅನ್ನೋ ಒಬ್ಬ ರಾಕ್ಷಸಿ, ಅವನು 2 ತುಂಡಾಗಿತ್ತು. 2 ಹೆಂಡತಿರಿ ಕೊಟ್ಟಿದ್ದ ಪ್ರಸಾದ, ಅದರಿಂದ 2 ತುಂಡುಗಳು ಹುಟ್ಟಿತ್ತು. ಅದನ್ನ ಸೇರಿಸ್ಬಿಟ್ಲು ಜರೆ, ಅದರಿಂದ ಜರಾಸಂಧ ಅಂತಾರೆ. ಅವನನ್ನ ವಧೆ ಮಾಡ್ದ. ಇನ್ನು ಕೀಚಕ, ನಾನ್ ನೋಡ್ದಂಗೆ ಮಹಾಭಾರತದಲ್ಲಿ ಭೀಮ, ಜರಾಸಂಧ, ಬಲರಾಮ, ಕೀಚಕ ಇವ್ರು 4 ಜನನು ಮಲ್ಲ ಯುದ್ಧದಲ್ಲಿ ಬಹಳ ಪರಿಣಿತರು. ಅವನನ್ನ ಕೊಂದ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ಮುಖ್ಯ. ಅವನೇ ಎಲ್ಲರನ್ನು ಸೋಲ್ಸಿದಾನೆ ಅಥವಾ ಅವನಿಂದಾನೇ ಗೆಲುವು ಅಂತ ಕೆಲವರು ವಾದಗಳಿದೆ. ಅವನ ಹೆಸರುಗಳನ್ನ ಹೇಳಿದರೆ ಜನಕ್ಕೆ ರಾತ್ರಿ ಹೊತ್ತಿನಲ್ಲಿ ತೊಂದರೆ ಆಗಲ್ಲ, ಹೆದರಿಕೆ ಇರಲ್ಲ ಅಂತಾರೆ. ಇನ್ನು ಭೀಮನ 5 ಹೆಸರುಗಳನ್ನ ಹೇಳಿದರೆ ನಮಗೆ ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ. ಈ ಭೀಮ ಅನೇಕರನ್ನ ಕೊಂದ. ಅರ್ಜುನ ಸೋಲಿಸ್ದ ಅಥವಾ ಏನೇನೋ ನಡೀತು. ಕೃಷ್ಣ ಮುಖ್ಯವಾಗಿ ಇದ್ದ. ಭೀಮ ಸದಬಿಡದ, ಕೊಂದುಬಿಟ್ಟ. ಅರ್ಜುನಂಗೆ 10 ಹೆಸರು. ಅರ್ಜುನ ಪಲ್ಗುಣ ಪಾರ್ಥಃ ಕಿರೀಟಿ ಶ್ವೇತವಾಹನ ಭೀಭತ್ಸರು ವಿಜಯ ಜಿಷ್ಣು ಸವ್ಯಸಾಚಿ ಧನಂಜಯ.
ಆಮೇಲೆ ಭೀಮಂದ್ ಹೇಳ್ತಾರೆ, ವೈನತೇಯಂ ಹನುಮಂತಂ ರಾಮಸ್ಕಂದಂ ಬೃಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಮನಶ್ಯತಿ. ಮಲಗೋವಾಗ ನಾವ್ ಇವನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ದುಸ್ವಪ್ನ ತಸ್ಮನಶ್ಯತಿ ಅಂತಾನು ಹೇಳ್ತಾರೆ. ಭೀಮ ಬಹಳ ಬಲಶಾಲಿ, ಅವನಂತ ಧೀರ ವೀರ, ಎಲ್ಲ ನಿರ್ಣಯಗಳನ್ನ ಸರಿಯಾಗಿ ತಗೊಳ್ತಿದ್ದ. ಒಂದ್ಸಲ ಧರ್ಮರಾಯ ಹೇಳ್ತಾನೆ, ನಾಳೆ ಬಾ ಅಂತ ಯಾರಿಗೋ ನಾನು ನ್ಯಾಯ ಕೊಡ್ತೀನಿ ಅಂತ. ಅದಕ್ಕೆ ಭೀಮ ಹೇಳ್ತಾನೆ, ಓ ಪರವಾಗಿಲ್ಲಪ್ಪ, ಧರ್ಮರಾಯಂಗೆ ನಾಳೆ ತನಕ ಬದುಕಿರ್ತೀನಿ ಅಂತ ಅನ್ಸತ್ತೆ ಅಂತ. ಆ ರೀತಿ ಧರ್ಮ ಚೆನ್ನಾಗಿ ತಿಳ್ಕೊಂಡವರಲ್ಲಿ ಪಾಂಡವರೆಲ್ಲ ತಿಳ್ಕೊಂಡಿದ್ರು. ಧರ್ಮರಾಯನ್ಗೆ ಹೆಸರು, ಅವನು ಯಮಧರ್ಮನ ಅವತಾರ ಅಂತ ಹೇಳ್ತಾರೆ. ಇನ್ನು ದುರ್ಯೋಧನನ ಬಗ್ಗೆ ಹೇಳ್ಬೇಕಾದ್ರೆ 10,000 ಸರ್ಪಗಳ ಬಲ ಇತ್ತು ಇವನಿಗೆ ಅಂತ ಹೇಳ್ತಾರೆ. ಇವನೊಬ್ಬ ತುಂಬಾ ಪರಾಕ್ರಮಿ, ಮಲ್ಲು ಯುದ್ಧದಲ್ಲಿ ಧೀರ ವೀರ ಅಂತಾನು ಹೇಳ್ತಾರೆ. ಇವನು ಹುಟ್ಟಿದಾಗ ಸಾಕಷ್ಟು ಅಪಶಕನ ಆಗೋಯ್ತು. ವೇದವ್ಯಾಸರು ಹೇಳಿದ್ರು, ಇವನನ್ನ ನೀವೇನಾದ್ರೂ ಕೊಂದ್ಬಿಟ್ರೆ ಇನ್ನು ಮುಂದೆ ನಿಮಗೆಲ್ಲ ಸದ್ಗತಿ ಅಂತಾನು ಹೇಳಿದ್ರು. ಬಟ್ ಏನಾಯ್ತು, ಧೃತರಾಷ್ಟ್ರ ಅವನನ್ನ ಸ್ಪರ್ಶ ಮಾಡಿದ ತಕ್ಷಣ ಅವನಿಗೆ ಅನ್ನಿಸ್ತಂತೆ, ಅಯ್ಯಯ್ಯೋ ನನ್ನ ಮಗ ನಾನು ಕೊಲ್ಲಲ್ಲ ಆಗೋದಿಲ್ಲ ಅಂತ. ಅದು ಪುತ್ರಾಸ್ತ್ರ ಅಂತ. ಎಲ್ಲ ಅಸ್ತ್ರಗಳಿಗಿಂತ ದೊಡ್ಡದು ಪುತ್ರಾಸ್ತ್ರ. ಪುತ್ರಾಸ್ತ್ರನ್ನ ಧೃತರಾಷ್ಟ್ರ ಕಡೆಗೂ ಗೆಲ್ಲಿಲ್ಲ. ಆಮೇಲೆ ಇವನು ಕಲಿಯ ಅವತಾರ ಅಂತ ಹೇಳ್ತಾರೆ, ಪರಾಕ್ರಮಿ ಅಂತಾನು ಹೇಳ್ತಾರೆ. ಮತ್ಸರ ಕೋಪ ಇದು ಅವನಿಗೆ ಹೆಚ್ಚು ಅಂತ ಹೇಳ್ತಾರೆ. ಬುದ್ಧಿವಂತಿಕೆಯಿಂದ ಸಾಧಿಸದೆ ಛಲದಿಂದ ಸೋತೋದ ಅಂತಾನು ಬರುತ್ತೆ. ಇವೆಲ್ಲ ದುರ್ಯೋಧನ ಭೀಮನ ಏನು ಚಿತ್ರಣ ವ್ಯಾಸರ ಮೂಲಕ. ಆದ್ರೆ ನಮ್ಮ ರನ್ನ ಬಹಳ ವಿಚಿತ್ರ. ಏನಂತ ಹೇಳಿದ್ರೆ, ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನಿಗೆ ಹೋಲಿಸ್ದ ರಾಜನ್ನ, ಧರ್ಮರಾಯನಿಗೂ ಹೋಲಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಧರ್ಮರಾಯ ಅಷ್ಟೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ ಅಂತ ಅವನಿಗೆ ಅನ್ನಿಸ್ತು ಅನ್ಸುತ್ತೆ. ಇವರೆಲ್ಲ ಜೈನರು. ಆಮೇಲೆ ರನ್ನಂಗೆ ಏನನ್ನಿಸ್ತು, ಭೀಮಂಗೆ ಕೊಡೋಣ ರಾಜನ್ನ ಅಂತ ತನ್ನ ರಾಜನ್ನ ಭೀಮನಿಗೆ ಹೋಲಿಸ್ದ. ಅದರಿಂದ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತಾನೆ ಬರ್ದ ಅವನು. ಇದು ನಮ್ಮ ಭೀಮ ಯಾವ ಮಟ್ಟದಲ್ಲಿ ಪರಾಕ್ರಮಿ ಅನ್ನೋ ರೀತಿನಲ್ಲಿ ಅವನು ಚಿತ್ರಿಸ್ತಾ ಹೋದ. ಬಹಳ ಚೆನ್ನಾಗಿ ಬರ್ದಿಯಾನೆ ರನ್ನ. ಆರವಂ ನಿರ್ಜಿತ ಕಂಠೀರವಂ ನಿರಸ್ತ ಘನರವಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದಂ ಬೆಮರ್ತನ್ ಉರುಗ ಪತಾಕಂ. ಇದನ್ನ ಎಲ್ಲಾರು ಓದಿದೀವಿ ನಾವು. 8ನೇ ಕ್ಲಾಸ್ 9ನೇ ಕ್ಲಾಸ್ ನಲ್ಲಿ ನಮಗಿತ್ತು. ಅದನ್ನ ಎಲ್ಲಾರು ಓದಿದೀವಿ. ಈ ಸಿಂಹ ಗರ್ಜನೆ ಮಾಡ್ಕೊಂಡು ಗುಡುಗಿ ಮೊಳಗಿಸ್ತಾ ಇರುವಂತ ಈ ಭೀಮ ಆರ್ಭಟನ್ನ ಕೇಳಿ ಎಂಥವನಾದ್ರೂ ಬೆಚ್ಚಿ ಬೀಳ್ಬೇಕು. ಆದ್ರೆ ಅಭಿಮಾನಧನನಾದ ದುರ್ಯೋಧನ ಆ ಸಿಂಹನಾದವನ್ನು ಕೇಳಿ ಕೆರಳಿ ಕೆಂಡವಾಗಿ ಅವನ ಕಣ್ಣುಗಳು ಅರುಣವರ್ಣವಾದವು ಅಂತ ರನ್ನ ಬರೀತಾನೆ. ರನ್ನನ ಶೈಲಿನೇ ನನಗೆ ಬಹಳ ಇಷ್ಟ. ದುರ್ಯೋಧನ ಕೋಪದ ತಾಪದಿಂದ ತಣ್ಣನೆಯ ನೀರಿನಲ್ಲೂ ಬೆವತೋದ ಅಂತ ಬರೀತಾನೆ ರನ್ನ. ಈ ಕಲ್ಪನೆನೇ ಸಂತೋಷ ಕೊಡುತ್ತೆ. ರನ್ನನ ಪದಪ್ರಯೋಗ, ಜಾಣ್ಮೆ, ಭೀಮ ದುರ್ಯೋಧನರ ಗದಾಯುದ್ಧವನ್ನ ರೋಚಕವಾಗಿ ತಿಳಿಸಿದ್ದಾನೆ. ನಾನು ನನ್ನ ಮಾತಿನಲ್ಲಿ ವಿಮರ್ಶಕರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ಅದು ನನ್ನ ಅನಿಸಿಕೆಗಳಲ್ಲ. ಆದ್ರೆ ವಿಮರ್ಶಕರು ಎರಡೂ ತರ ಮಾತಾಡೋರು ಇರ್ತಾರೆ. ಅವೆರಡನ್ನೂ ನಾನು ಈ ರನ್ನ ಸೀತಾರಾಮಯ್ಯನವರು VC ಬರ್ದಿರೋದಾಗ್ಲಿ, ಗದಾಯುದ್ಧ ಸುಬ್ರಾಯ್ ಭಟ್ರದಾಗ್ಲಿ ಅವ್ರ ಮೂಲಕ ನಾನು ತಿಳ್ಕೊಂಡಿರೋದು. ಮತ್ತೆ ಶ್ರೀನಿವಾಸ್ ಶರ್ಮಾ ಮಾತಾಡ್ತಾ ಇದ್ದಿದ್ದು. ಭೀಮ ಮಹಾಭಾರತ ಯುದ್ಧದಲ್ಲಿ ಗೆಲ್ಲೋದ್ರಕ್ಕಿಂತ ಕೊಲ್ಲೋದ್ರಲ್ಲೇನೆ ಮುಂದೆ ಇದ್ದ ಅನ್ನೋದನ್ನ ನಾವು ಮರೆಯಕ್ಕೆ ಆಗೋದಿಲ್ಲ. ಆದ್ರೆ ಹಿರಿಯರಿಗೆ ಬಹಳ ಗೌರವವನ್ನು ಕೊಡ್ತಿದ್ದ. ದುರ್ಯೋಧನ, ಸುಯೋಧನ, ಅಭಿಮಾನಧನ ಎಲ್ಲ ಅನ್ನಿಸ್ಕೊಂಡ್ರು ಕಡೆಯಲ್ಲಿ ಸೋತೋದ. ಯಾಕಂತ ಹೇಳಿದ್ರೆ ಅವನು ಬಹಳವಾಗಿ ಮತ್ಸರನ್ನ ಇಟ್ಕೊಂಡ್ಬಿಟ್ಟಿದ್ದ ಅಂತ. ರನ್ನ ರೋಚಕ, ರನ್ನ ಪಾತ್ರ ಸೃಷ್ಟಿ, ನಾಟಕೀಯ ಪ್ರಜ್ಞೆ. ಈ ನಾಟಕ ನಾನು ಆಡ್ತಾ ಇದ್ದೆ ನಿಜ, ಆದ್ರೆ ಜನಾರ್ದನ ತುಂಗ ಅವರು ಇವತ್ತು ಆ ರೀತಿ ಹೇಳ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸಂತೋಷ. ರಸ ಪ್ರತಿಪಾದನಾ ವಿಧಾನ, ರಸಾನುರಾಗವಾದ ಅದ್ವಿತೀಯ ಶೈಲಿ ಇವು ಸಮರಸವಾಗಿ ಮೇಳೈಸಿ ಗದಾಯುದ್ಧ ಉಜ್ವಲ ಕೃತಿಯಾಗಿದೆ. ಸಹೃದಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಡೆಯಲ ಜಾಂಡಂ ಕೊಲಗಿರಿ ಕೆಡೆಯಲ್ ಪಿಡಿಯಲ್ ಕೆದಹತ್ರಿ ದಿವಿಜರ್ ನಡುಗಲ್. ಈ ಭೀಮನ ಮೂಲಕ ರನ್ನ ಮಾತನಾಡಿರುವ ರೀತಿಯೇ ಸೊಗಸಾಗಿದೆ. ಇಂಥ ರನ್ನ ಚಿರಾಯು ನಮಗೆ ಎಂದೆಂದಿಗೂ ಸಂತೋಷವನ್ನು ನೀಡುವ ಈ ರನ್ನನ ಬಗ್ಗೆ ನಾನು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ. ಪದ್ಮಶ್ರೀ ಅವರು ತಗೊಂಬೋದು. ಧನ್ಯವಾದಗಳು ಸರ್. ಜಗನ್ನಾಥ್ ಸರ್, ಅದ್ಭುತವಾಗಿತ್ತು. ಒಂದು, ರನ್ನನಂತ ಮಹಾಕವಿಯನ್ನ ನೀವು ಪರಿಚಯಿಸಿದ್ರಿ ಅನ್ನೋದು. ಎರಡನೇದು,
ನೀವ್ ಹೇಳಿದ್ದು ನಿಮ್ಮ ಸಜ್ಜನಿಕೆ ಏನಿದೆ, ನಾನೊಬ್ನೇ ಮಾತಾಡೋದ್ ಬೇಡ, ಇನ್ನೂ ಚೆನ್ನಾಗಿ ಮಾತಾಡುವವರೂ ಸಹ ಜೊತೆಯಲ್ಲಿರ್ಲಿ ಅಂತ ಹೇಳಿ ಶ್ರೀ ಜನಾರ್ದನ ತುಂಗಾ ಅವ್ರನ್ನ ಮತ್ತೆ ತನಾಶಿ ಅವ್ರನ್ನ ಮಹಾ ಮೇಧಾವಿಗಳನ್ನ ಸಹ ನೀವಿವತ್ತು ವೇದಿಕೆಯಲ್ಲಿ ರನ್ನನ ಪದ್ಯಗಳನ್ನ ವಾಚನ ಮಾಡಿ ಅದರ ವ್ಯಾಖ್ಯಾನ ವಿವರಣೆಗಳನ್ನ ಕೊಡೋ ಹಾಗೆ ಮಾಡಿದ್ರಿ. ಇವತ್ತು 3 ಜನ ಮೇಧಾವಿಗಳು, ಅಪ್ರತಿಮ ಪ್ರತಿಭೆ ಇರುವಂತವರು, ಅವರ ರನ್ನನ ಬಗ್ಗೆ ನೀವು 3 ಜನ ಮಾತಾಡಿದ್ದನ್ನ ಕೇಳುವಂತಹ ರಸದೌತಣ ನಮ್ಗೆ ಇವತ್ತು ಸಿಕ್ತು. 1 ಗಂಟೆ ಯಾವುದೋ ಒಂದು ಲೋಕಕ್ಕೆ ನೀವು ಕರ್ಕೊಂಡು ಹೋಗಿದ್ರಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ಯಾ ಇವರ ಮೂವರಲ್ಲಿ ಕೇಳುವಂಥದ್ದು, ಅಥವಾ ಜಗನ್ನಾಥ್ ಅವರಲ್ಲಿ ಕೇಳುವಂಥದ್ದು, ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಸಹ ಹೇಳಬಹುದು. ಆದ್ರೆ ಆದಷ್ಟು ಸಂಕ್ಷಿಪ್ತವಾಗಿ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ರಶ್ನೆ ಅಂತ ಅಲ್ಲ, ನನ್ನ ಅನಿಸಿಕೆಗಳನ್ನ ಆದಷ್ಟು ಸಂಕ್ಷಿಪ್ತವಾಗಿ ತಿಳಿಸೋದಿಕ್ಕೆ ನಾನು ಇಷ್ಟಪಡ್ತೀನಿ. ಮೊಟ್ಟ ಮೊದಲು ಪದ್ಮಶ್ರೀ ಅವರಿಗೂ ಮತ್ತು ಬಹಳ ಭವ್ಯವಾಗಿ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಜಗನ್ನಾಥ್ ಅವ್ರದ್ದು ಸ್ಪೆಷಲ್ ಪ್ರಸ್ತುತಿ. ಯಾಕೆಂದ್ರೆ ನಮ್ಮ ಸಮನ್ವಯದ ಸ್ನೇಹಿತರಾದಂತಹ ಹಿರಿಯರಾದಂತಹ ವಿದ್ವಾಂಸರು ತನಾಶಿ ಮತ್ತು ಜನಾರ್ದನ್ ತುಂಗಾ ಅವರು ಇಲ್ಲಿ ಮಧ್ಯ ಪ್ರವೇಶ ಮಾಡಿ ಅವರು ಸೇರಿ ಇನ್ನಷ್ಟು ಅದರ ವೈಭವವನ್ನ ಹೆಚ್ಚು ಮಾಡಿದ್ರು. ರನ್ನನ ನಿಮ್ಮ ಪ್ರಸ್ತುತಿಯನ್ನ ತುಂಬಾ ಚೆನ್ನಾಗಿತ್ತು ಸರ್. ಪದ್ಮಶ್ರೀ ಅವರು ದೇವಡೂರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನ್ನ ಮನದಾಳದಲ್ಲಿ ಒಂದು ಹುದುಗಿದ್ದಂತ ಸತ್ಯವನ್ನ ಅವರು ನೆನಪಿಗೆ ತಂದ್ರು ಅಂತ ಹೇಳ್ತೀನಿ. ಅದ್ ಯಾವುದು ಅಂತಂದ್ರೆ, ಅವರು ದೇವಡು ಅವರು ಭಾಷಣ ಮಾಡ್ತಾ ಇದ್ದಾಗ ಅವ್ರ ಮಗ ತೀರ್ಕೊಂಡ್ರು ಸಹ ಅವ್ರು ತಮ್ಮ ಭಾಷಣದ ಕೆಲಸವನ್ನ ಮುಗಿಸ್ಬಿಟ್ಟು ಆಮೇಲೆ ಹೋಗ್ತಾರೆ. ಅದೇ ರೀತಿ ನನ್ನ ಮೊಟ್ಟ ಮೊದಲ ಅಮೃತ ಚೇತನ ಇದು ಕಥಾ ಸಂಕಲನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಬಿಡುಗಡೆಯಾದಾಗ MH ಕೃಷ್ಣಯ್ಯ, ಪ್ರೊಫೆಸರ್ MH ಕೃಷ್ಣಯ್ಯನವ್ರ ಹೆಸರನ್ನ ತಾವೆಲ್ಲ ಕೇಳಿರ್ತೀರಿ. ಅವರು ಕೂಡ ವಿದ್ವಾಂಸರು, ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ರು, ಮತ್ತೆ ಅತ್ಯಂತ ಪ್ರಸಿದ್ಧವಾದಂತ ವಿಮರ್ಶಕರು ಕೂಡ ಅವರು ನನ್ನ ಪುಸ್ತಕದ ಬಗ್ಗೆ ಅವ್ರು ಮಾತಾಡಕ್ ಪಾಪ ಶುರು ಮಾಡಿದ್ರು. ಸ್ವಲ್ಪ 4-5 ವಾಕ್ಯಗಳನ್ನ ಮಾತಾಡಿದ್ರು. ಒಬ್ರು ಒಂದ್ ಚೀಟಿನ ತಗೊಂಡ್ ಬಂದು ಅವ್ರಿಗೆ ಕೊಟ್ರು. ಅವ್ರ ಕಂಠ ಅಂತೂ ತುಂಬಾ ಸಿರಿ ಕಂಠ, ತುಂಬಾ ಕಂಚಿನ ಕಂಠ ಇದ್ದ ಹಾಗೆ, ಜಗನ್ನಾಥ್ ಅವ್ರದ್ದಿದ್ದ ಹಾಗೇನೆ. ಆಗ ಅದು ಅವ್ರ ಮಗನಿಗೆ ಆಕ್ಸಿಡೆಂಟ್, ಅದೇ ಸಮಯದಲ್ಲಿ ಆಕ್ಸಿಡೆಂಟ್ ಆಯ್ತು. ಸ್ವಲ್ಪ ಸೀರಿಯಸ್ ಆಕ್ಸಿಡೆಂಟ್ ಆದ್ರೂ ಕೂಡ ತಕ್ಷಣ ಅವ್ರು ಯಾವ ವಿಷಯನೂ ಗಾಬರಿ ಆಗದೇನೆ, ಯಾರಿಗೂ ಸಭಿಕರಿಗೆ ಬಿಟ್ಕೊಡ್ದೇನೆ ತಮ್ಮ ಭಾಷಣವನ್ನ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಏನ್ ಹೇಳ್ಬೇಕು ಅಂತಿದ್ರು ಮುಗಿಸಿ, ಬಹಳ ಒಂಥರ ನಿರ್ಲಿಪ್ತ ಸ್ಥಿರತೆ ಅಂತ ನೀವೇನ್ ಹೇಳಿದ್ರಿ ದೇವಡವ್ರ ವಿಷಯದಲ್ಲಿ, ನಿಜವಾಗ್ಲೂ ಅದ್ ನೆನೆಸ್ಕೊಂಡ್ರೆ ನನ್ಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಆಮೇಲೆ ಅವರು ಅದನ್ನು ಮುಗಿಸಿ ಹೋದ್ರು. ಇವತ್ತು ಕೃಷ್ಣಯ್ಯನವ್ರು ಕೂಡ ನಮ್ಮ ನಡುವೆ ಇಲ್ಲ ಅಂತ ವಿಮರ್ಶಕರು, ಅದನ್ನ ನೀವು ನೆನಪಿಗೆ ತಂದ್ರಿ ನನಗೆ. ಹಾಗೇನೆ ಜಗನ್ನಾಥ್ ಅವರು, ತನಾಶಿ ಅವರು ದುರ್ಯೋಧನ ವಿಲಾಪದ ಪದ್ಯಗಳನ್ನ ಹೇಳಿದ್ರಲ್ಲ, ಅದು ನಮ್ಗೆ PUC ಯಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಅದೇ ಪದ್ಯಗಳನ್ನ ನಾವು ತುಂಬಾ ಭಾವನಾತ್ಮಕವಾಗಿ ಒಳ್ಳೆ ಹೃದಯ ಮಿಡಿದು ಬಿಡುತ್ತೆ. ಆ ಕರ್ಣನ ಮತ್ತೆ ಅಭಿಮನ್ಯುವಿನ ಅವಸಾನವನ್ನ ನೋಡಿ ಅವನು ದುಃಖ ಪಡುವಂತಹ ಆ ವಿಲಾಪ ಇದೆಯಲ್ಲ, ಅದು ನನ್ನ ನೆನಪಿಗೆ ತಂದ್ರಿ. ನಿಜವಾಗ್ಲೂ ಆ ಯಾವುದೋ ಲೋಕದಲ್ಲಿ, ಪದ್ಮಶ್ರೀ ಅವ್ರು ಹೇಳಿದ ಹಾಗೆ ಯಾವುದೋ ಲೋಕದಲ್ಲಿ ನಾವು ಮುಳುಗೋಗಿದ್ವಿ. ಆ ಮಹಾಭಾರತ, ಆ ಪಂಪನ ಪೆರರಾರ್ ನೆನೆಯದಿರಣ್ಣ ಪೆರರಾರುಮನ್ ಒಂದೇ ಮನದಿಂ ಕರ್ಣನೆಂ ನೆನೆಯ ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಹೇಳ್ತಾನೆ. ಅರ್ಜುನ ನಾಯಕನಾದ್ರೂ ಕೂಡ ಇಲ್ಲೂ ಕೂಡ ಈ ರನ್ನ ತನ್ನ ಕಾವ್ಯಕ್ಕೆ ನಾಯಕನಾದ್ರೂ ಭೀಮ ದುರ್ಯೋಧನನ ಪಾತ್ರವನ್ನು ಕೂಡ ಅಷ್ಟೇ ಭವ್ಯವಾಗಿ ಬಣ್ಣಿಸಿರೋದು ನಿಜವಾಗ್ಲೂ ಕೂಡ ಕವಿಗಳ ಮನಸ್ಸು ಎಷ್ಟು ಒಂಥರ ಕರುಣಾಮಯವಾದ್ದು, ದುಷ್ಟರನ್ನು ಕೂಡ ಎಷ್ಟು ಚೆನ್ನಾಗಿ ಅವರು ಎತ್ತುತ್ತಾರೆ ಆ ಪಾತ್ರವನ್ನ ಅನ್ನೋದನ್ನ ಹೇಳುತ್ತೆ. ದಯಮಾಡಿ ಜಾಸ್ತಿ ಮಾತಾಡಿದ್ನೇನು, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಸರ್, ಜಗನ್ನಾಥ್ ಸರ್ ಮತ್ತೆ ಪದ್ಮಶ್ರೀ ಮೇಡಮ್. ಧನ್ಯವಾದಗಳು ಗಿರಿಜಾ ಮೇಡಮ್ ಅವ್ರಿಗೆ. ಇನ್ಯಾರಾದ್ರೂ ಏನಾದ್ರೂ ಹೇಳೋದಿತ್ತ? ಎಲ್ರಿಗೂ ನಮಸ್ಕಾರ. ನಾನು ಸುನಿಲ್ ಹಳಿ ಅವ್ರು ಮಾತಾಡ್ತೀನಿ.
ಇವತ್ತಿನ ಸಭೆ ಒಂದ್ ರೀತಿನಲ್ಲಿ ವಿದ್ವತ್ ಸಭೆ. ಪದ್ಮಶ್ರೀ ಮೇಡಮ್ ಅವರಿಂದ ಪ್ರಾರಂಭವಾಗಿ ದೇವುಡು ನರಸಿಂಹಶಾಸ್ತ್ರಿಗಳ ಒಂದು ಪರಿಚಯದ ವಿಚಾರಗಳೊಂದಿಗೆ ಪ್ರಾರಂಭವಾದಂತಹ ಇವತ್ತಿನ ಕಾರ್ಯಕ್ರಮ ಜಗನ್ನಾಥ್ ಅವರು, ಜನಾರ್ದನ ತುಂಗ ಹಾಗೂ ಶ್ರೀಯುತ ಗುರುಗಳಾದ ತನಾಶಿ ಅವರು ಇವರೆಲ್ಲರೂ ಒಂದು ವೇದಿಕೆಯಲ್ಲಿ ಬಂದು ತಮ್ಮ ಪ್ರಸ್ತುತಿಗಳನ್ನ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಕಳೆದ 1.5 ಗಂಟೆಗಳು ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಬಹಳ ಅದ್ಭುತವಾದಂತಹ ಪ್ರಸ್ತುತಿ ಎಂದಿನಂತೆ ಜಗನ್ನಾಥರ ಒಂದು ಮಾತುಗಳು, ಕರ್ಣಾನಂದ ಹಾಗೆ ಶ್ರೀಯುತ ಜನಾರ್ದನ ತುಂಗ ಅವರು ಹಾಗೂ ಗುರುಗಳಾದ ತನಾಶಿ ಅವರ ಮಾತುಗಳಂತೂ ಬಹಳ ಅದ್ಭುತವಾಗಿತ್ತು. ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮ. ನಾವು ನಿಜವಾಗ್ಲೂ ಇದನ್ನ ಕರ್ಣಾನಂದಕರ ಎಂಜಾಯ್ ಮಾಡಿದ್ವಿ. ಧನ್ಯವಾದ ಎಲ್ರಿಗೂ. ನಮಸ್ಕಾರ. ಧನ್ಯವಾದಗಳು ಸುನಿಲ್ ಹಳಿಯೂರ್ ಅವ್ರಿಗೆ. ಇನ್ಯಾರಾದ್ರೂ ತಮ್ಮ ಅಭಿಪ್ರಾಯ ಹೇಳೋದಿದ್ರೆ ಸಂಕ್ಷಿಪ್ತವಾಗಿ. ನಾನು ಸುಜಾತ ಅಂತ. ನಾನು ಇದೇ ಮೊದಲ ಬಾರಿ ಇದು ಅಟೆಂಡ್ ಮಾಡಿದ್ದು ಈ ಕಾರ್ಯಕ್ರಮ. ಹೀಗೊಂದು ನಡೀತಾ ಇರೋದೇ ನನಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಯಾರೋ ಲಿಂಕ್ ಕಳಿಸಿದ್ರು. ಇನ್ನು ಮುಂದೆ ಖಂಡಿತ ಎಲ್ಲದಕ್ಕೂ ಅಟೆಂಡ್ ಮಾಡಬೇಕು ಅಂತ ಆಸೆ ಇದೆ. ದಯವಿಟ್ಟು ನನಗೂ ಲಿಂಕ್ ಕಳಿಸಿ ತಾವು. ಥ್ಯಾಂಕ್ ಯು. ಇವತ್ತಿನ ತುಂಬಾ ಧನ್ಯವಾದಗಳು. ನಿಮ್ಗೆ ಯಾರು ಲಿಂಕ್ ಕಳ್ಸಿದ್ರಲ್ಲ ಅವ್ರು ಯಾರು ಅಂತ ತಿಳ್ಕೊಂಡು ಅವ್ರಿಗೆ ಹೇಗ್ ಸಿಕ್ತು ಅಂತ ತಿಳ್ಕೊಂಡ್ರೆ, ಅಥವಾ ನೀವು ಅವ್ರಿಗೆ ನಿಮ್ ನಂಬರ್ ಕೊಟ್ರೆ ನಿಮ್ಗೆ ನಾವು ರೆಗ್ಯುಲರ್ ಆಗಿ ಕಳಿಸಬಹುದು ಮೇಡಮ್. ಧನ್ಯವಾದಗಳು ನಿಮ್ಮ ಅಭಿಮಾನಕ್ಕೆ. ಥ್ಯಾಂಕ್ ಯು. ಇನ್ಯಾರಾದ್ರೂ ಮಾತಾಡ್ತೀರಾ? ಮಾತಾಡೋದೇನಿಲ್ಲ, ಎಲ್ಲಾರ್ಗೂ ಮನಸ್ಸು ಹೃದಯ ಎಲ್ಲ ತುಂಬ ಹೋಗ್ಬಿಟ್ಟಿದೆ ಮೇಡಮ್. 3 ಜನ ಅವರ ಹೃದಯ ಸಂಪತ್ತು ಎಲ್ಲ, ಜ್ಞಾನ ಸಂಪತ್ತು ಎಲ್ಲ ನೋಡಿ ಕೇಳಿ ನಿಜವಾಗ್ಲೂ ಮನಸ್ಸು ತುಂಬ ಹೋಗ್ಬಿಟ್ಟಿದೆ ಮೇಡಮ್. ಧನ್ಯವಾದಗಳು ಲೀಲಾ ಅವ್ರಿಗೆ. ಸೊ ಇನ್ಯಾರಿಗೂ ಏನು ಹೇಳೋದಿಲ್ಲ ಅಂತಂದ್ರೆ ಅಶ್ವಥ್ ಸರ್. ಓಕೆ ಮೇಡಮ್. ಬೇರೆ ಯಾರಾದ್ರೂ ಮಾತಾಡೋರಿದ್ರೆ ಈಗಲೂ ಅವಕಾಶ ಇರುತ್ತೆ. ಮಾತಾಡೋದಕ್ಕಿಂತ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಅವಕಾಶ ಇದೆ, ಅಥವಾ ರಂಗನ ಬಗ್ಗೆ ಒಂದೆರಡು ಮಾತುಗಳನ್ನು ಕೂಡ ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸರಿ, ಯಾರು ಇಲ್ಲ ಅನ್ನೋದಾದ್ರೆ ಕೊನೆಯದಾಗಿ ನಾನು ಒಂದೆರಡು ಮಾತುಗಳನ್ನ ಈ ಮೂಲಕ ಆಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನಾಗ್ಲೇ ಹೇಳಿದೆ, ನಾವು ಜನವರಿಯಿಂದ ಆರಂಭ ಮಾಡಿ ಡಿಸೆಂಬರ್ವರೆಗೆ ಹಳೆಗನ್ನಡದ ಕವಿಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಸರಣಿ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ವಿ. ಈ ವರ್ಷದ ಕೊನೆಯ ಸಾಹಿತ್ಯಿಕ ಚಟುವಟಿಕೆ ಅಥವಾ ಸಾಹಿತ್ಯದ ಕುರಿತಾದ ಸಂವಾದ ಕಾರ್ಯಕ್ರಮ ಇವತ್ತಿನದು ಅಂತ ಅನ್ಕೊಳ್ತೀನಿ. 2025ನೇ ಸಾಲಿನಲ್ಲಿ ಈ ಒಂದು ರೀತಿ ಸಮಾರೋಪ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಕೂಡ ಆ ಸಮಾರೋಪ ಅನ್ನೋದಕ್ಕೆ ತಕ್ಕಂತೆ ಇವತ್ತಿನ ಕಾರ್ಯಕ್ರಮ ರೂಪುಗೊಂಡಿತ್ತು ಅಂತ ಅನ್ಸುತ್ತೆ. ವಿಶೇಷವಾಗಿ ಶ್ರೀಮತಿ ಪದ್ಮಶ್ರೀ ಅವರು ದೇವುಡು ಅವ್ರ ಬಗ್ಗೆ ಮಾತಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮ ಆರಂಭ ಆಯಿತು. ದೇವುಡು ಅವ್ರ ಬಗ್ಗೆ ಈಗಾಗಲೇ ನಮ್ಮ ಗ್ರೂಪಲ್ಲಿ ಒಂದು ಸಂವಾದ ಕಾರ್ಯಕ್ರಮ ನಡೆದಿತ್ತು. ಆದರೆ ಇವತ್ತು ಮತ್ತೊಮ್ಮೆ ದೇವುಡು ಅವರಿಗೆ ನುಡಿ ನಮನವನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಅಂತ ಅನ್ಕೊಳ್ತೀವಿ. ದೇವುಡು ಅವ್ರ ಬಗ್ಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅನೇಕರು ತುಂಬಾ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ನಾನು ಆ ದೇವುಡು ಅವರ ಆವತ್ತಿನ ಕಾರ್ಯಕ್ರಮವನ್ನು ಕೇಳಿದ ಮೇಲೆ ಮಹಾಬ್ರಾಹ್ಮಣ ಪುಸ್ತಕವನ್ನ ಆನ್ಲೈನ್ ಮೂಲಕ ತರಿಸ್ಕೊಂಡಿದ್ದೆ. ಅಷ್ಟು ಪ್ರಭಾವ ಬೀರಿದಂಥ ಕಾರ್ಯಕ್ರಮ ಅವತ್ತು ಆಗಿತ್ತು, ಇವತ್ತು ಆಗಿದೆ. ತುಂಬಾ ಖುಷಿ ಆಗುತ್ತೆ. ಕನ್ನಡದಲ್ಲಿ ಇಂತಹ ಮಹಾನ್ ಕವಿಗಳು ಇದ್ರಲ್ಲ ಅನ್ನೋದು ಒಂದು ತುಂಬಾ ಖುಷಿ ಕೊಡ್ತಕ್ಕಂಥ ಸಂಗತಿ. ಮತ್ತೆ ನನಗೆ ಗಿರಿಜಾ ಮೇಡಮ್ ಅವರು ಹೇಳಿದಾಗೆ ಅವರ ಸ್ಥಿತಪ್ರಜ್ಞತೆ ಈ ವಿಷಯದ ಬಗ್ಗೆ ನಿಜವಾಗ್ಲೂ ಕೂಡ ದೇವುಡು ಅವರು ಅವತ್ತು ಕೂಡ ಈ ಪ್ರಸ್ತಾಪವನ್ನ ಹೇಳಿದ್ರು, ಈ ಪ್ರಸಂಗವನ್ನ ಅವರು ಅವತ್ತು ಪ್ರಸ್ತಾಪಿಸಿದ್ರು. ಇವತ್ತು ಕೂಡ ಅದು ಬಂತು. ಆ ಮಟ್ಟಿನ ಸ್ಥಿತಪ್ರಜ್ಞತೆ ಒಬ್ಬ ಮನುಷ್ಯನಿಗೆ ಸಾಧ್ಯವ ಅನ್ನೋದು ನನಗೆ ಇವತ್ತಿಗೂ ಕೂಡ ಆಶ್ಚರ್ಯ ಉಂಟು ಮಾಡುತ್ತೆ. ಅವತ್ತು ದೇವುಡು ಅವರ ಜೊತೆಗೆ ಇದ್ದಿದ್ದು ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಅವ್ರ ಜೊತೆಗೆ ಹೋಗಿರ್ತಾರೆ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳೇ ಆ ಚೀಟಿಯನ್ನ ಅವರಿಗೆ ತಗೊಂಡೋಗ್ಬೇಕು ಅನ್ನೋದು. ಅವರು ಒಮ್ಮೆ ನನಗೆ ದಾವಣಗೆರೆಯಲ್ಲಿ ಭೇಟಿ ಆದಾಗಲೂ ಕೂಡ ಆ ಮಾತನ್ನು ಅವರು ಹೇಳಿದ್ದು ನೆನಪಿದೆ. ಇಂತಹ ಮಹನೀಯರು ಸಾಹಿತ್ಯಕ್ಕೋಸ್ಕರ ಒಂದು ಪ್ರಸಂಗ ಅಥವಾ ಒಂದು ಕಾರ್ಯಕ್ರಮದ ಬಗ್ಗೆ ಇದ್ದಂತಹ ಒಂದು ಶ್ರದ್ಧೆ, ಮತ್ತೆ ಒಂದು ಮುಗಿಸ್ಕೊಡ್ಬೇಕು ಅನ್ನುವಂತಹ ಒಂದು ಶ್ರದ್ಧೆ ಇತ್ತಲ್ಲ, ಅದಕ್ಕೆ
ಎಷ್ಟೆಲ್ಲ ಅವರು ಆ ಒಂದು ಇದಕ್ಕೆ ಮಹತ್ವವನ್ನು ಕೊಡ್ತಿದ್ರು ಅನ್ನೋದು ತುಂಬಾ ಅಚ್ಚರಿ ಮೂಡಿಸ್ತಕ್ಕಂಥ ವಿಷಯ. ದೇವರು ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಪದ್ಮಶ್ರೀ ಮೇಡಮ್ ಅವ್ರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮೊದಲನೇದಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಇವತ್ತೊಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ತುಂಬಾ ಕಷ್ಟ. ಅದ್ರ ಕಷ್ಟ ಏನು ಅಂತ ನಂಗೆ ಗೊತ್ತಿದೆ. ಆದ್ರೂ ಕೂಡ ಅವರು ತುಂಬಾ ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನ ದೇವರು ಅವ್ರ ಬಗ್ಗೆ ಮಾತನಾಡೋದೇ ಅಲ್ಲೇ ಈ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಂತರ ರನ್ನನ ಬಗ್ಗೆ ಇವತ್ತು ರನ್ನನ ಕಾರ್ಯಕ್ರಮವನ್ನ ಕೇಳ್ತಾ ಬರೀ ರನ್ನ ಮಾತ್ರ ಈ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ, ಜೊತೆಗೆ ದುರ್ಯೋಧನ ಮತ್ತೆ ಭೀಮ ಅವರು ಕೂಡ ಈ ವೇದಿಕೆ ಮೂಲಕ ನಮಗೆ ದರ್ಶನವನ್ನ ಕೊಟ್ಬಿಟ್ರು ಅಂತ ಅನ್ಸುತ್ತೆ. ಅವರೆಲ್ಲರೂ ಕೂಡ ನಮ್ಮ ಕಣ್ಣು ಮುಂದೆನೆ ಓಡಾಡ್ತಾ ಇದಾರೇನೋ, ಆ ಪಾತ್ರಗಳು ಇಲ್ಲೇ ಎಲ್ಲೇ ಸುತ್ತಾಡ್ತಾ ಇದ್ರೇನೋ ಅನ್ನೋ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಮೂಡಿ ಬಂತು. ಜನಾರ್ದನ್ ತುಂಗ ಸರ್ ಹೇಳ್ದಾಗೆ ಜಗನ್ನಾಥ್ ಅವರು ಬಹಳ ದಿವಸಗಳಿಂದ ಕಾಯ್ತಾ ಇದ್ರು ನನ್ನ ಬಗ್ಗೆ ಮಾತಾಡ್ಬೇಕು ಅನ್ನೋದಕ್ಕೆ. ಇವತ್ತಿಗೆ ಅವರ ಆಸೆ ಕೈಗೂಡಿದೆ ಅಂತ ಅನ್ಸುತ್ತೆ. ಜೊತೆಗೆ ಅವರ ಆಸೆ ಕೈಗೂಡಿದ್ ಮಾತ್ರ ಅಲ್ಲ, ನಮಗೆ ರನ್ನನ ಮತ್ತು ರನ್ನನ ಮೂಲಕ ದುರ್ಯೋಧನನ ಪರಿಚಯವೂ ಕೂಡ ತುಂಬಾ ಸ್ವಾರಸ್ಯಕರವಾಗಿ ಸಾಹಿತ್ಯಿಕವಾಗಿ ಜೊತೆಗೆ ಸ್ವಾರಸ್ಯಕರವಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರ ಕಂಚಿನ ಕಂಠಕ್ಕೆ ಹೇಳಿ ಮಾಡಿಸಿದಂತ ಪಾತ್ರಗಳು ಅಂತ ಅನ್ಸುತ್ತೆ. ಭೀಮ, ದುರ್ಯೋಧನ, ನಿಜವಾಗ್ಲೂ ಅಂತ ಪಾತ್ರಗಳ ಪರಿಚಯವನ್ನ ಜಗನ್ನಾಥ್ ಸರ್ ಅವರಂತ ಕಂಠದಿಂದಲೇ ಅದ್ರ ಪರಿಚಯಗಳಾಗ್ಬೇಕು ಅಂತ ಅನ್ಸುತ್ತೆ. ಹಾಗಿತ್ತು ಇವತ್ತಿನ ಅವರ ಉಪನ್ಯಾಸ. ತುಂಬಾ ತುಂಬಾ ಖುಷಿ ಆಯ್ತು ಸರ್, ತುಂಬಾ ಧನ್ಯವಾದಗಳು. ಜೊತೆಗೆ ಇನ್ನಿಬ್ಬರು ನನಗೆ ಅವ್ರನ್ನ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಗುರುಗಳೇ ಅಂತ ಅಂದ್ಬಿಡ್ತೀನಿ. ತನಾಶಿ ಗುರುಗಳು ಮತ್ತು ಜನಾರ್ದನ ತುಂಗ ಅವ್ರನ್ನು ಕೂಡ ಇವತ್ತಿನ ಈ ವೇದಿಕೆ ಕರ್ಕೊಂಡ್ಬಂದು ಅವರ ಮೂಲಕವೂ ರನ್ನನ ಪದ್ಯಗಳನ್ನ ಹೇಳ್ಸಿದಿರಿ, ಮತ್ತೆ ಪದ್ಯಗಳ ವಿವರಣೆಗಳನ್ನ ಅವರಿಂದ ಹೇಳ್ಸಿದಿರಿ. ತುಂಬಾ ಖುಷಿ ಕೊಡ್ತು. ಯಾಕೆಂದ್ರೆ ಒಂದು ಕಾರ್ಯಕ್ರಮ ಹೆಚ್ಚು ಆಸಕ್ತಿದಾಯಕವಾಗಿ ಆಗ್ಬೇಕು ಅಂತ ಹೇಳಿದ್ರೆ 10 ಜನ ಮಾತಾಡಬೇಕು, 10 ವಿಷಯಗಳನ್ನ ತಿಳಿಸ್ಬೇಕು. ಆಗ ಆ ಕಾರ್ಯಕ್ರಮಕ್ಕೆ ಹೊಸದಾದಂತಹ ಒಂದು ಮೆರುಗು ಬರ್ತದೆ. ಇವತ್ತು ಅದು ತುಂಬಾ ಫಲಪ್ರದವಾಗಿ ನಡೆದಿದೆ ಅಂತ ಅನ್ಕೊಳ್ತೀನಿ. ತನಾಶಿ ಗುರುಗಳಂತೂ ಎಂದಿನಂತೆ ಅವರ ವಾಗ್ಝರಿ ಹರಿದು ಬಂತು. ಅತ್ಯುತ್ತಮವಾಗಿ ರನ್ನನ ಪದ್ಯಗಳನ್ನ ಹೇಳಿದ್ರು. ಜೊತೆಗೆ ಜನಾರ್ದನ ತುಂಗ ಅವರು ಸಹ ಈ ಹಿಂದೆ ಒಮ್ಮೆ ನಮ್ಮ ಈ ವೇದಿಕೆ ಮೂಲಕ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವರು ಕೂಡ ರನ್ನನ ಪದ್ಯಗಳನ್ನ ಹೇಳುವುದರ ಮೂಲಕ ಮತ್ತು ಅವರ ಪದ್ಯಗಳ ವಿವರಣೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ. ತುಂಬಾ ತುಂಬಾ ಖುಷಿ ಆಯಿತು. ಈ ಮೂಲಕ ನಾನು ಜನಾರ್ದನ್ ತುಂಗ ಸರ್ ಅವರಿಗೆ ಮತ್ತು ತನ್ನಾಶಿ ಗುರುಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮತ್ತು ನಮಸ್ಕಾರಗಳನ್ನ ತಿಳಿಸ್ತೀನಿ. ಆದ್ಮೇಲೆ